ಭ್ಯೋ ನಮಃ ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ಹೇಳುವಾಗ 9ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಶ್ರೀಕೃಷ್ಣ ಹೇಳಿದ, ಅರ್ಜುನ, ಈ ಎಲ್ಲ ಪ್ರಪಂಚವನ್ನು ನಾನು ವ್ಯಾಪಿಸಿದ್ದೇನೆ, ಅವ್ಯಕ್ತನಾಗಿದ್ದೇನೆ ಅಂತ ತಿಳಿ. ಇವೆಲ್ಲ ನನ್ನನ್ನು ಉಪಜೀವಿಸ್ಕೊಂಡಿದ್ದಾವೆ, ನಾನು ಯಾವುದನ್ನು ಉಪಜೀವಿಸ್ಕೊಂಡಿಲ್ಲ ಅಂತ ತಿಳಿ ಅಂತ ಹೇಳಿದ. ಇದರ ಮೇಲೆ ಮತ್ತೆ ಪ್ರಶ್ನೆ ಬರ್ಬೋದು, ಎಲ್ಲ ಭೂತಗಳು ನಿನ್ನನ್ನು ಆಶ್ರಯಿಸಿದಾವೆ ಅಂತಾದರೆ ಧರ್ಮ ಸಂಕ್ರಮಣ ಕಾಣ್ತದೆ. ಉದಾಹರಣೆಗೆ, ಭೂಮಿಯಲ್ಲಿ ನಾವು ಕುಳಿತಿದ್ದೇವೆ ಅಂದರೆ, ಭೂಮಿ ಬಹಳ ತಂಪಾಗಿದ್ದರೆ ಆ ತಂಪುತನ ನಮ್ಮಲ್ಲಿಯೂ ಬರ್ತದೆ. ಭೂಮಿಯಲ್ಲಿ ಕುಳಿತಾಗ ತಂಪುತನ ಭೂಮಿದಾದರೂ ನಮ್ಮೊಳಗೂ ಕೂಡ ಬರ್ತದೋ ಇಲ್ಲೋ, ಇದು ಧರ್ಮ ಸಂಕ್ರಮಣ ಅಂತ ಕರೀತಾರೆ. ಇದಕ್ಕೆ ಭೂತಲದ ಶೈತ್ಯವನ್ನು ನಾವು ಅನುಭವಿಸುವಂತಾಗ್ತದೆ. ನಾವು ಶೀತಲರಾಗಿರಲಿಲ್ಲ, ಭೂಮಿ ತಂಪಾಗಿತ್ತು, ತಂಪು ಭೂಮಿಯ ಮೇಲೆ ಕೂತಾಗ ನಮಗೆ ತಂಪು ಕಾಣಿಸ್ತದೆ, ತಂಪಿನ ಅನುಭವ ಆಗ್ತದೆ. ಹಾಗೆಯೇ ಬೆಂಕಿ ಬಹಳ ಬಿಸಿ ಬಿಸಿಯಾಗಿರ್ತದೆ, ಔಷ್ಣ್ಯ ಬೆಂಕಿಯಲ್ಲಿರ್ತದೆ. ಅದರ ಸನ್ನಿಕರ್ಷ ಸಂಬಂಧ ಬಂದಾಗ ಅದರ ಮೇಲೆ ಪಾತ್ರೆ ಇಟ್ಟರೆ ಪಾತ್ರೆಯೂ ಕೂಡ ಉಷ್ಣವಾಗ್ತದೋ ಇಲ್ಲ, ಔಷ್ಣ್ಯ ಉಳ್ಳದ್ದಾಗ್ತದೋ ಇಲ್ಲೋ. ಭೂಮಿಯ ಮೇಲೆ ಕುಳಿತರೆ ಭೂಮಿಯಲ್ಲಿರೋ ತಂಪುತನ ಮೇಲೆ ಕುಳಿತವನಿಗೆ ಬರ್ತದೆ, ಔಷ್ಣ್ಯ ಅದರ ಸಂಪರ್ಕದಲ್ಲಿರುವವನಿಗೆ ಬರ್ತದೆ. ಇದಕ್ಕೆ ಧರ್ಮ ಸಂಕ್ರಮಣ, ಧರ್ಮ ಸಂಕ್ರಾಂತಿ ಅಂತ ಕರೀತಾರೆ. ಭಗವಂತ ಎಲ್ಲದಕ್ಕೂ ಆಶ್ರಯ ಅಂತಾದರೆ, ಈ ಚರಾಚರ ವಸ್ತುಗಳೆಲ್ಲವೂ ಕೂಡ ಭೂಮಿ ಹಾಗೂ ಬೆಂಕಿ ಇದ್ದಂತೆ ಅಂತ ಇಟ್ಟುಕೊಂಡ್ರೆ, ಅಲ್ಲಿರುವಂಥ ಧರ್ಮಗಳು ಭಗವಂತನಲ್ಲಿ ಸಂಕ್ರಮಿಸ್ತಾವ ಹೇಗೆ ಅಂತ ಪ್ರಶ್ನೆ. ಇದು ಇಲ್ಲಿ ಮಾಡಿಕೊಳ್ಳುವ ಪ್ರಶ್ನೆ. ಇದಕ್ಕೇನು ಉತ್ತರ? ಪರಮಾತ್ಮ ಇದಕ್ಕೆ ಯಾವ ತರಹ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ 5ನೇ ಶ್ಲೋಕ ಹೇಳಿತ್ತಂತೆ ಕೃಷ್ಣ. ಬೇರೆಯವರೆಲ್ಲರೂ ಧರ್ಮ ಸಂಕ್ರಮಣಕ್ಕೆ ಒಳಪಡ್ತಾರೆ, ನಾನು ಆ ಥರದ ಧರ್ಮ ಸಂಕ್ರಮಣಕ್ಕೆ ಒಳಪಡೋನಲ್ಲ ಅಂತ ತೋರಿಸ್ತಾನಂತ. 5ನೇ ಶ್ಲೋಕ, ನಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ ನ ಚ ಭೂತಸ್ಥೋ
ಮಮಾತ್ಮ ಭೂತಭಾವನಃ. ಇದರ ಅರ್ಥ ಏನು ಅಂದರೆ, ನಾನು ಧರ್ಮ ಸಂಕ್ರಮಣಕ್ಕೆ ಒಳಪಡುವ ವ್ಯಕ್ತಿ ಅಲ್ಲ ಅಂತ ತೋರಿಸ್ತಾ ಇದ್ದಾನೆ. ತ್ವಗಿಂದ್ರಿಯೇಣ ತಂ ಜ್ಞಾತ್ವಾ ಅನ್ಯೋನ್ಯ ಧರ್ಮ ಸಂಕ್ರಾಂತಿಂಚ ಆಸಾಧ್ಯ ನ ತಿಷ್ಠತಿ. ಇದು ಭಗವಂತನ ಮಹಿಮೆ ಅಂತ ಹೇಳ್ತಾರೆ. ಉಳಿದೆಲ್ಲ ವಸ್ತುಗಳು ಯಾವ ವಸ್ತುವನ್ನು ಆಶ್ರಯಿಸಿರ್ತಾವೋ ಆ ವಸ್ತುಗಳ ಧರ್ಮ ಸಂಕ್ರಮಣಕ್ಕೆ ಒಳಪಡ್ತಾವೆ. ಪರಮಾತ್ಮನಿಗೆ ಮಾತ್ರ ಆ ಥರದ ವ್ಯವಸ್ಥೆ ಇಲ್ಲ. ಪ್ರಾಕೃತ ಯಾವ ಥರದ ಸ್ಪರ್ಶಕ್ಕೂ ಪರಮಾತ್ಮ ಒಳಪಡಲ್ಲ. ಪ್ರಾಕೃತ ಸ್ಪರ್ಶರಹಿತ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಹೇಳಬೇಕು ಯಾಕೆ? ಉಪನಿಷತ್ತಿನಲ್ಲಿ ಭಗವತ್ ಸ್ವರೂಪವನ್ನು ಚಿಂತನೆ ಮಾಡುವಾಗ ಹಾಗೆ ಹೇಳಿದೆ. ಅಶಬ್ದಮಸ್ಪರ್ಶಮರೂಪಮವ್ಯಯಂ. ನೋಡಿ, ಇದು ಕಠೋಪನಿಷತ್ನಲ್ಲಿ ಬರುವ ಮಾತು. ಅಶಬ್ದಂ, ಅಸ್ಪರ್ಶಂ, ಅರೂಪಂ ಶ್ರುತಿ ಇದೆ. ಹಾಗೆ ಮೋಕ್ಷಧರ್ಮ ಪರ್ವದಲ್ಲಿ ಮತ್ತೊಂದು ಮಾತಿದೆ. ನ ದೃಶ್ಯಶ್ಚಕ್ಷುಷಾ ಚಾಸೌ ನ ಸ್ಪೃಶ್ಯ ಸ್ಪರ್ಶನೇನ. ನ ದೃಶ್ಯ ಚಕ್ಷುಷಾ ಚ ಅಸೌ ನ ಸ್ಪೃಶ್ಯ ಸ್ಪರ್ಶನೇನ ಚ ಅಂತದೆ. ನಮ್ಮ ತ್ವಗೀಂದ್ರಿಯದ ಸ್ಪರ್ಶ ಪರಮಾತ್ಮನಿಗಾಗಲ್ಲ, ಸನ್ನಿಕರ್ಷ ಆಗಲ್ಲ. ಸ್ಪರ್ಶನೇನ ಸ್ಪೃಶ್ಯ ನ ಚಕ್ಷುಷ ಪಶ್ಯ ನ ಅಂತಂತಾರೆ, ದೃಶ್ಯ ನ ಅಂತಾರೆ. ಹಾಗಾದರೆ ಪ್ರಾಕೃತ ಯಾವುದೇ ಸ್ಪರ್ಶ ಗುಣ ಪರಮಾತ್ಮನಲ್ಲಿ ಇಲ್ಲ. ಅವನಲ್ಲಿ ಒಂದು ಸ್ಪರ್ಶ ಇದೆ, ಅದು ಅಪ್ರಾಕೃತನೇ ಅಂತ. ಹಾಗಾಗಿ ನಾವು ತಿಳಿದಂತೆ ಉಳಿದ ಧರ್ಮ ಸಂಕ್ರಮಣ ಎಲ್ಲಿ ಬರಬಹುದು? ಯಾರಿಗೆ ಪ್ರಾಕೃತ ಗುಣಗಳಿದ್ದಾವೆ ಅವನಿಗೂ ಬರಬಹುದು. ನಾವು ಭೂಮಿಯ ಮೇಲೆ ಕುಳಿತು ಕೂಡಲೇ ಭೂಮಿ ತಂಪಿದ್ರೆ ನಮಗೂ ತಂಪು. ಯಾಕೆ? ನಮ್ಮೊಳಗೆ ನಮ್ಮ ದೇಹ ಅದು ಪ್ರಾಕೃತ. ಹಾಗಾಗಿ ಧರ್ಮ ಸಂಕ್ರಮಣಕ್ಕೆ ಬರ್ತದೆ. ಪ್ರಾಕೃತ ವಸ್ತುಗಳಲ್ಲಿ ಧರ್ಮ ಸಂಕ್ರಾಂತಿ ಆಗ್ಬೋದು, ಅಪ್ರಾಕೃತ ವಸ್ತುವಿನಲ್ಲಿ ಧರ್ಮ ಸಂಕ್ರಮಣಕ್ಕೆ ಅವಕಾಶ ಇಲ್ಲ ಅಂತ ಪರಮಾತ್ಮ ಅದನ್ನು ನಿರೂಪಣೆ ಮಾಡ್ತಾನೆ. ಇದನ್ನು ಇಟ್ಟುಕೊಂಡು ಕೃಷ್ಣ ಹೇಳಿದಂತೆ ನಚ ಮತ್ಸ್ಥಾನಿ ಭೂತಾನಿ ಅಂತನ್ನಂತೆ. ಭೂತಾನಿ ನಚ ಮತ್ಸ್ಥಾನಿ. ಇಂಥ ಶಕ್ತಿ ಪರಮಾತ್ಮ ನಿನಗೆ ಯಾಕಿದೆ, ಹೇಗಿದೆ? ಅದಕ್ಕೆ ಕೃಷ್ಣ ಒಂದೇ ಮಾತಿನಲ್ಲಿ ಹೇಳ್ದ, ಪಶ್ಯಮೇ ಯೋಗಮೈಶ್ವರಂ ಅಂತಂದ. ಐಶ್ವರಂ ಯೋಗಂ ಪಶ್ಯ. ಇದಕ್ಕೆ ಅನ್ನೋದು ನನ್ನ ಸಾಮರ್ಥ್ಯ. ಐಶ್ವರ ಅಂದರೆ ಸಾಮರ್ಥ್ಯ ಅಂತ ಅರ್ಥ. ಇವತ್ತು ಬಹಳ ದೊಡ್ಡ ರೋಗ, ಎಲ್ಲರನ್ನು ಆಕ್ರಮಣ ಮಾಡೋ ಸ್ಥಿತಿ ತಲುಪ್ತಾ ಇದೆ. ಆದರೆ ಒಂದು ಪಿ ಕಿಟ್ ಅಂತ ಹಾಕ್ಕೊಂಡ್ಬಿಟ್ರೆ ಬರಲ್ಲಂತೆ ಮತ್ತೆ. ಅಂದರೆ ಇಡೀ ದೇಹವನ್ನು ಯಾವುದೋ ಒಂದು ವ್ಯವಸ್ಥೆಯಿಂದ ಮುಚ್ಚಿಕೊಂಡ್ರೆ, ಮೂಗು ಮುಚ್ಚಿಕೊಂಡ್ರೆ ಆ ರೋಗ ಬರದಂತೆ ತಡೀಬೋದಂತೆ. ಇದಕ್ಕೆ ಇಷ್ಟು ಶಕ್ತಿ ಇದೆ ಅಂದರೆ ಅವನಿಗೆ ಎಷ್ಟು ಶಕ್ತಿ ಇರಬೇಡ. ಅದನ್ನೇ ಪರಮಾತ್ಮ ಹೇಳ್ದ, ಪಶ್ಯಮೇ ಯೋಗಮೈಶ್ವರಂ ಅಂತಂದ. ಅರ್ಜುನ, ನನ್ನ ಸಾಮರ್ಥ್ಯ ನೋಡೋ. ಯೋಗ ಅಂದರೆ ಸಾಮರ್ಥ್ಯ, ಐಶ್ವರ ಅಂದರೂ ಕೂಡ ಈಶ್ವರ ಸಂಬಂಧಿ ಅಂತ ಅರ್ಥ. ಯೋಗ ಶಬ್ದಕ್ಕೆ ಸಾಮರ್ಥ್ಯ. ಯೋಗೋ ಸಾ ಉಪಾಯ ಶಕ್ತಿರೇವ ಅಂತ ಶಕ್ತಿ ಅನ್ನೋ ಅರ್ಥದಲ್ಲಿ ಯೋಗ ಶಬ್ದವನ್ನು ಬಳಸ್ತಾರಂತೆ. ಹಾಗಾಗಿ ಐಶ್ವರಂ ಯೋಗಂ ಪಶ್ಯ ಅಂತಂದರೆ ನನ್ನದೇ ಆದಂತಹ ಸಾಮರ್ಥ್ಯವನ್ನು ನೀನು ನೋಡು. ಎಲ್ಲವನ್ನು ನನ್ನಲ್ಲಿ ಒಳಪಡಿಸ್ಕೊಳ್ತೇನೆ, ಎಲ್ಲದಕ್ಕೂ ನಾನು ಆಶ್ರಯನಾಗ್ತೇನೆ, ಎಲ್ಲದರೊಳಗೆ ನಾನು ಪ್ರವೇಶ ಮಾಡ್ತೇನೆ. ಆದರೆ ಅವುಗಳ ಯಾವುದರ ಸಂಪರ್ಕ ನನಗೆ ಬರದೇ ಇರೋ ಹಾಗೆ ಮಾಡ್ಕೊಳ್ತೇನೆ. ಇದು ನನ್ನ ಸಾಮರ್ಥ್ಯ. ಇದನ್ನು ನೀನು ಯಾವಾಗಲೂ ಅನುಸಂಧಾನ ಮಾಡಬೇಕು. ಹಿಂದೆ ಅವ್ಯಕ್ತ ಮೂರ್ತಿನ ಅಂದದ್ರಿಂದ ಒಂದು ಮಹಿಮೆಯನ್ನು ಸ್ಪಷ್ಟಪಡಿಸಿದ. ಈಗ ಮತ್ತೊಂದು ಸ್ಪಷ್ಟಪಡಿಸ್ತಾನೆ ಪರಮಾತ್ಮ, ಪಶ್ಯಮೇ ಯೋಗಮೈಶ್ವರಂ ಅಂತ ಹೇಳಿ. ಹಾಗೆ ಮತ್ತೊಂದು ಮಾತು ಹೇಳ್ತಾನೆ, ನನ್ನ ಉಪಾಸನೆ ಮಾಡುವಾಗ
ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಭೂತಭೃತ್ ಅಂತ ತನ್ನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಭೂತಭೃತ್ ಅಂದರೆ ಭೂತಾಧಾರತ್ವ ಅಂತ ಅರ್ಥ. ಎಲ್ಲ ಭೂತಗಳನ್ನು ಭೃತ್ ಅನ್ನೋ ಶಬ್ದಕ್ಕೆ ಭಾವನಃ, ಅವುಗಳನ್ನು ಧರಿಸ್ತೇನೆ ಅಂತ ಒಂದರ್ಥ. ಭೂತಭಾವನಃ, ಭೂತಭೃತ್, ಭೂತಸ್ಥ ಮೂರು ಪರಮಾತ್ಮನ ಲಕ್ಷಣಗಳು. ಭೂತಭೃತ್ ಅದರ ಅಭಿಪ್ರಾಯ ಎಲ್ಲರನ್ನ ಧರಿಸಿದ್ದೇನೆ, ಪಾಲನೆ ಮಾಡ್ತೇನೆ, ಪೋಷಣೆ ಮಾಡ್ತೇನೆ, ಭರಿಸ್ತೇನೆ. ಭೂತಸ್ಥ ಭೂತದೊಳಗಿದ್ದೇನೆ. ಭೂತ ಭಾವನಃ ಭೂತಗಳನ್ನು ಉತ್ಪತ್ತಿ ಮಾಡ್ತೇನೆ. ನೋಡಿ, ಆ ಶಬ್ದಗಳು ಬೇಗ ಬೇಗ ಗೊತ್ತಾಗಲ್ಲ ಮೇಲ್ನೋಟಕ್ಕೆ. ಭೂತಭಾವನಃ ಭೂತಾನಾಂ ಉತ್ಪಾದನಕರ್ತ ಅಂತಂತಾರೆ. ಅದಕ್ಕೆ ಮಮಾತ್ಮ ಮಮ ದೇಹ ಅಹಮಿವ. ಹೇಗೆ ನಾನು ಭೂತಗಳನ್ನು ಉತ್ಪಾದನೆ ಮಾಡ್ತೇನೆ ಅಂದರೆ, ನನ್ನ ಅವತಾರಗಳನ್ನು ನಾನು ಹೇಗೆ ಎಲ್ಲೆಲ್ಲಿ ಪ್ರಕಟ ಮಾಡ್ತೇನೋ ಹಾಗೆ ಭೂತ ಅಂದರೆ ಜೀವರನ್ನು ಉತ್ಪತ್ತಿ ಮಾಡ್ತೇನೆ ಅಂತಾನೆ ಪರಮಾತ್ಮ. ಭೂತಭೃತ್ ಪೋಷಣೆ ಮಾಡ್ತೇನೆ. ಭೂತಸ್ಥ ಎಲ್ಲ ಭೂತಗಳು ಒಳಗೂ ಪ್ರವೇಶ ಮಾಡಿ ನಾನಿರ್ತೇನೆ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಹೇಳುವಾಗ ಕೃಷ್ಣ ಆತ್ಮ ಅಂತ ಒಂದು ಶಬ್ದ ಆಡಿದ. ಬಹಳ ಜನರಿಗೆ ಇದು ಸ್ವಲ್ಪ ಗೊಂದಲಕ್ಕೊಳಗಾಯಿತು. ನನ್ನನ್ನು ಹೀಗೆ ತಿಳಿ, ಭೂತಭೃತ್ ನಚ ಭೂತಸ್ಥ ಮಮಾತ್ಮ ಭೂತಭಾವನಃ ಭೂತಭೃತ್ ಭೂತಸ್ಥ ಚ ನ ಭವತಿ. ಆದರೆ ಮಮಾತ್ಮ ಭೂತಭಾವನಃ ಅಂತಂದುಬಿಟ್ಟ. ಏನು ಅಂತ ಗೊತ್ತಾಗಲ್ಲ. ನಾನು ಭೂತಭೃತ್ ಆಗಲ್ಲ, ಭೂತಸ್ಥನಾಗಲ್ಲ, ಆದರೆ ಮಮಾತ್ಮ ಭೂತಭಾವನನಾಗಿದ್ದೇನೆ ಅಂತ ಇಷ್ಟು ಮೇಲ್ನೋಟಕ್ಕೆ ಅರ್ಥ ಬರ್ತದೆ. ಭೂತಭೃತ್ ಅಂತ ಭಗವಂತನಿಗೆ ಹೇಳ್ಬೋದು, ಆದರೆ ಆಗಲ್ಲ ಅಂತ ಹೇಳಿದ್ದಾನೆ ಪರಮಾತ್ಮ. ಇದು ಭಗವಂತನ ಲಕ್ಷಣವನ್ನು ಹೇಳಲಿಕ್ಕೆ ಬಂದಂಥ ಮಾತು. ಇದನ್ನು ಚಿಂತನೆ ಮಾಡುವಾಗಲೂ ಕೂಡ ಅನೇಕ ಬೇರೆ ಬೇರೆ ಪ್ರಮಾಣ ವಾಕ್ಯಗಳನ್ನು ನೋಡಿಕೊಂಡು ಅನುಸಂಧಾನ ಮಾಡಬೇಕು. ಯಾವ ಅರ್ಥದಲ್ಲಿ ಪರಮಾತ್ಮ ಇದನ್ನು ಆಡ್ತಾ ಇದ್ದಾನೆ? ನನ್ನ ಶರೀರ ನನಗಿಂತ ಬೇರೆ ಅಲ್ಲ ಅಂತ ತೋರಿಸ್ಬೇಕಾಗಿತ್ತಂತೆ. ಮಮ ಆತ್ಮ ಅಂತ ಅನ್ನೋದ್ರ ಬದಲು ಮಮ ದೇಹ ಅಂತ ಹೇಳ್ಬೋದಾಗಿತ್ತು. ಆದರೆ ಮಮ ಆತ್ಮ ಅಂತ ಶಬ್ದ ಆಡಿದ್ದಂತೆ. ಆತ್ಮ ಶಬ್ದ ದೇಹದಲ್ಲಿಯೂ ಪ್ರಸಿದ್ಧಿ ಇದೆ. ಮಮ ಆತ್ಮ ದೇಹ ಏವ ಭೂತಭಾವನಃ. ಮೋಕ್ಷ ಧರ್ಮದಲ್ಲೇ ಒಂದು ಮಾತು, ಮಹಾವಿಭೂತೆ ಮಹಾತ್ಮ್ಯ ಶರೀರ ಅಂತ ಮೋಕ್ಷ ಧರ್ಮ ಪರ್ವದಲ್ಲಿ ಬರ್ತದೆ. ಹಾಗಾಗಿ ಮಮಾತ್ಮ ಅಂತನ್ನೋ ಶಬ್ದವನ್ನು ಆಡಿ ಆತ್ಮ ಶಬ್ದ ದೇಹ ಅನ್ನೋ ಅರ್ಥದಲ್ಲಿ ವಿವಕ್ಷೆ ಇಟ್ಟುಕೊಂಡು ಇದು ನನ್ನ ದೇಹ, ಅದು ನನಗಿಂತ ಬೇರೆ ಅಲ್ಲ ಅಂತ ತೋರಿಸ್ಲಿಕ್ಕೆ ಆತ್ಮ ಶಬ್ದ ಆಡ್ತಾನಂತ. ಜೀವಗಳ ಸೃಷ್ಟಿಗೆ ಕಾರಣವಾದದ್ದು ಇದೇ ದೇಹವೇ. ಹಾಗಾಗಿ ಮಮಾತ್ಮ ಅನ್ನೋದು ಸರಿ ಹೋಗ್ತದೆ. ಆ ದೇಹವೂ ಕೂಡ ಬೇರೆಯವರ ದೇಹದಂತೆ ನಂದಿಲ್ಲ. ನನ್ನ ದೇಹ ಹೇಗಿದೆ ಅಂದರೆ ಅದು ಅಪ್ರಾಕೃತವಾಗಿದೆ ಅಂತ ಚಿಂತನೆ ಮಾಡಬೇಕಂತೆ. ಅದು ಚೇತನ ರೂಪವಾದಂಥ ದೇಹ, ಅದು ಸಾಧಾರಣವಾದದ್ದಲ್ಲ. ಜೀವರಿಗಿರುವಂಥ ಇವತ್ತಿನ ದೇಹ ಏನಿದೆ ಅದು ಪ್ರಾಕೃತವಾದದ್ದು. ಹಾಗಾಗಿ ನನಗಿರುವ ದೇಹಕ್ಕೂ ಬೇರೆಯವರಿಗಿರುವ ದೇಹಕ್ಕೂ ಬಹಳ ವ್ಯತ್ಯಾಸ ಇದೆ. ನನ್ನ ದೇಹ ಜೀವರ ಅನೇಕ ಸೃಷ್ಟಿಗೆ ಕಾರಣ ಆಗ್ತದೆ, ಅದು ಚೇತನ ರೂಪವಾಗಿದೆ ಅಂತ ತಿಳಿ ಅಂತ ವ್ಯಾಖ್ಯಾನ ಮಾಡ್ತಾನೆ. ಇದು ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ ಅಂತ ವ್ಯಾಖ್ಯಾನ ಮಾಡ್ತಾನೆ. ಕೆಲವರಿಗೇನು ಅನ್ನಿಸ್ತದೆ ಅಂದರೆ, ಆತ್ಮ ಶಬ್ದ ಆಡಿದ್ರಿಂದ ಆತ್ಮ ಅಂದರೆ ಸಾಧಾರಣವಾಗಿ ಆತ್ಮ ಶಬ್ದಕ್ಕೆ ಜೀವ ಅನ್ನೋ ಅರ್ಥ ಇದೆ.
ಹಾಗಾಗಿ ಕೆಲವರು ಜೀವ ಅಂತ ಭ್ರಮಿಸಿದವರಿದ್ದಾರೆ. ಆ ಅರ್ಥ ಇಲ್ಲಿ ಇಟ್ಕೊಳ್ಬಾರ್ದು. ಆತ್ಮ ಶಬ್ದಕ್ಕೆ ದೇಹ ಅನ್ನೋ ಅರ್ಥನೇ ಇಟ್ಕೊಳ್ಬೇಕು. ದೇಹ ಅನ್ನೋ ಅರ್ಥ ಇಟ್ಕೊಂಡ್ರೂ ಮತ್ತೆ ಕನ್ಫ್ಯೂಸ್ ಆಗ್ತದೆ. ಯಾಕಂದರೆ ನಾವು ನೋಡಿರೋ ದೇಹ ಎಲ್ಲ ಅಚೇತನವಾದದ್ದೇ. ಅಚೇತನವಾದ ದೇಹ ಭಗವಂತನಿಗಿದೆ ಅಂತ ದೇವರು ಹೇಗೆ ಹೇಳ್ಕೊಳ್ತಾನೆ? ಮಮ ಆತ್ಮ ಅಂತ ಅಚೇತನವಾದ ದೇಹವನ್ನು ಹೇಗೆ ಹೇಳ್ಕೊಳ್ತಾನೆ? ಅದಕ್ಕೆ ವಿವರಣೆ ಕೊಡಬೇಕು. ಅದಕ್ಕೂ ಚೇತನತ್ವ ಇದೆ, ಚೈತನ್ಯ ಇದೆ, ಅದು ಬೇರೆ ಅಲ್ಲ. ಭಗವಂತನೂ ಭಗವಂತನ ದೇಹವೂ ಬೇರೆ ಅಲ್ಲ, ಚೈತನ್ಯ ಇರುವ ದೇಹ. ಇದನ್ನು ಉತ್ತರ ಕೊಡಲಿಕ್ಕೆ ಪರಮಾತ್ಮ ಆತ್ಮ ಅಂತ ಶಬ್ದ ಆಡಿದ್ದಂತೆ. ಅವನಿಗೆ ಗೊತ್ತಿಲ್ಲೇನು ದೇಹ ಅಂತ ಶಬ್ದ ಆಡ್ಲಿಕ್ಕೆ ಬರ್ತಿರ್ಲಿಲ್ಲೇನು? ಆಡಲಿಲ್ಲ. ಹಾಗಾಗಿ ದೇಹತ್ವ ಚೇತನತ್ವ ಪರಮಾತ್ಮನಲ್ಲಿರುವ ಎರಡೂ ವಿರುದ್ಧ ಧರ್ಮಗಳಾದರೂ ದೇವರಲ್ಲಿ ಮಾತ್ರ ಒಟ್ಟಿಗೆ ಕೂಡುತ್ತದಂಥದ್ದು. ಅವೆರಡೂ ಬೇರೆ ಬೇರೆಯೇ. ಯಾರಲ್ಲಿ ದೇಹತ್ವ ಇದೆ, ಯಾವುದರಲ್ಲಿ ದೇಹತ್ವ ಇದೆ ಅದರಲ್ಲಿ ಚೇತನತ್ವ ಇಲ್ಲ ಲೋಕದಲ್ಲಿ. ನಮ್ಮದು ಶರೀರ ಪಾಂಚಭೌತಿಕವಾದದ್ದು, ಇಲ್ಲಿ ದೇಹತ್ವ ಇದೆ, ದೇಹತ್ವ ಇದೆ, ಶರೀರತ್ವ ಇದೆ, ಆದರೆ ಚೇತನತ್ವ ಇಲ್ಲ. ಚೇತನತ್ವ ಚೇತನನಲ್ಲಿದೆ, ದೇವರಲ್ಲಿ ಹಾಗಲ್ಲ. ಚೇತನತ್ವನೂ ಇದೆ, ದೇಹತೆಯೂ ಇದೆ ಅಂತ, ಒಂದರಲ್ಲೇ ಇದೆ ಅಂತ. ಇದನ್ನು ತೋರಿಸ್ಲಿಕ್ಕೆ ಪರಮಾತ್ಮ ಆತ್ಮ ಶಬ್ದ ಆಡಿದ್ದಂತೆ. ಮಮಾತ್ಮ ಭೂತಭಾವನಃ ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಇದು ಭಗವಂತನ ಅದ್ಭುತವಾದಂಥ ಶಕ್ತಿ. ಹೀಗೆ ಅವನ ಲಕ್ಷಣವನ್ನು ಅನುಸಂಧಾನ ಮಾಡಲಿ ಅಂತ 5ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇದರಿಂದ ಏನಾಯಿತು? ಗುಣಸಂಕ್ರಮಣ ಅನ್ನೋದು ಪರಮಾತ್ಮನೊಳಗೆ ಆಗಲ್ಲ ಅನ್ಲಿಕ್ಕೆ ಉತ್ತರ ಕೊಟ್ಟಂಗಾಯಿತು. ಗುಣಧರ್ಮಗಳ ಸಂಕ್ರಮಣ ಆಗ್ತದೆ ಪ್ರಾಕೃತ ದೇಹ ಇದ್ದಿದ್ರೆ, ಅಚೇತನವಾದ ದೇಹ ಇದ್ದಿದ್ರೆ. ಭಗವಂತನ ಸಾಮರ್ಥ್ಯದಿಂದ ಅವನ ದೇಹವೂ ಅವನು ಒಂದಾಗಿದ್ದಾನೆ, ಚೈತನ್ಯ ಇದೆ ಅವನ ದೇಹದಲ್ಲಿ. ಹಾಗಾಗಿ ಬೇರೆಯವರ ದೇಹದಂತೆ ಅವನದಲ್ಲ, ಅವನಲ್ಲಿ ಗುಣಸಂಕ್ರಮಣಕ್ಕೆ ಅವಕಾಶ ಇಲ್ಲ ಅಂತ ಉತ್ತರ ಕೊಟ್ಟಂಗಾಯಿತು. ನಾನು ಜೀವರನ್ನು ಆಶ್ರಯಿಸಲ್ಲ, ಜೀವಿಗಳು ನನ್ನನ್ನು ಆಶ್ರಯಿಸ್ತಾರೆ. ಹಾಗಾಗಿ ನಾನು ಭೂತಭೃತ್ ನ ಭೂತಸ್ಥಃ ನ ಅಂತ ವ್ಯಾಖ್ಯಾನ ಮಾಡ್ತಾರೆ. ಭೂತ ಅಂದರೆ ಜೀವ. ಯಾವೊಬ್ಬ ಜೀವನು ನನ್ನನ್ನು ಆಶ್ರಯಿಸ್ತಾನೆ ಹೊರತು ನಾನು ಅವನನ್ನು ಆಶ್ರಯಿಸ್ಕೊಂಡಿದ್ದೇನೆ, ನನಗೆ ಆಶ್ರಯನಾಗಿದ್ದಾನೆ ಅಂತ ಒಬ್ಬ ಇಲ್ಲ. ಯಾರಾದರೂ ಹೇಳ್ರಿ ನೋಡೋಣ. ನಾನು ದೇವರನ್ನು ಚೆನ್ನಾಗಿ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೇನೆ, ನನ್ನನ್ನು ದೇವರು ಆಶ್ರಯಿಸಿದ್ದಾನೆ, ಹೀಗೆ ಹೇಳಲಿಕ್ಕೆ ಬರ್ತದ? ಜೀವ ದೇವರನ್ನು ಆಶ್ರಯಿಸ್ತಾನೆ ಹೊರತು ದೇವರು ಜೀವನನ್ನು ಆಶ್ರಯಿಸಲ್ಲ. ಇದನ್ನು ತೋರಿಸ್ಲಿಕ್ಕೆ ಭೂತಭೃತ್ ನ ಭೂತಸ್ಥಃ ನ ಅಂತ ಕರೆದ್ನಂತ. ಹೀಗೆ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ, ಇದು ಭಗವಂತನ ಲಕ್ಷಣ. ಇದು ಜ್ಞಾತವ್ಯವಾದದ್ದು. ಇದನ್ನು ತಿಳಿಸ್ಲಿಕ್ಕೆ ಈ ಶ್ಲೋಕ ಬಂತು ಅಂತ ವ್ಯಾಖ್ಯಾನ ಮಾಡಿದರು. 6ನೇ ಶ್ಲೋಕದಲ್ಲಿ ಸರಿ, ಹಾಗಾದರೆ ಪರಮಾತ್ಮ ಸರ್ವಾಧಾರನಾಗಿದ್ದಾನೆ, ಅವನಲ್ಲಿ ಧರ್ಮಗಳ ಸಂಕ್ರಮಣ ಆಗಬೇಕಿತ್ತಲ್ಲ ಅಂತ ಕೇಳಿದ್ವಿ. ಅದಂತೂ ಸಾಧ್ಯ ಇಲ್ಲ ಅಂತ ಉತ್ತರ ಕೊಟ್ಟರು. ಇದನ್ನು ಲೋಕದಲ್ಲಿ ಒಪ್ಪೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಭೂಮಿ ಮೇಲೆ ಕೂಡ್ತಾನೆ, ಭೂಮಿಯಲ್ಲಿರುವ ಶೈತ್ಯ ಪುನಃ ಕುಳಿತವನ ಮೇಲೆ ಬಂದೇ ಬರ್ತದೆ. ನೀವು ಉತ್ತರ ಏನು ಕೊಟ್ರಿ? ಇಲ್ಲ, ನಮ್ಮೆಲ್ಲರ ದೇಹಕ್ಕಿಂತಲೂ ಬೇರೆ ಒಂದು ದೇಹ ದೇವರಿಗಿದೆ, ಅಪ್ರಾಕೃತವಾದದ್ದು. ಅದು ಯೋಗಮೈಶ್ವರಂ, ಅದು ಅವನ ಸಾಮರ್ಥ್ಯಕ್ಕೆ ಒಳಪಡ್ತದೆ. ಅವ ಭೂಮಿ ಮೇಲೆ ಕುಳಿತರೂ ಅದರಲ್ಲಿರುವ ಶೈತ್ಯ ಅವನಲ್ಲಿ ಸಂಕ್ರಮಣ ಆಗದಂತೆ ನೋಡ್ಕೊಳ್ತಾನೆ, ಅಂಥ ಶಕ್ತಿ ಅವನಲ್ಲಿದೆ ಅಂತ ನೀವು ಹೇಳಿದ್ರಿ ಖರೆ. ಆದರೆ ಇದು ದೃಷ್ಟಾಂತ ಕೊಡೋದು ಹೊರತು ಬೇಗ ನಮಗೆ ಮನಸ್ಸಿಗೆ ಬರಲ್ಲ. ದೃಷ್ಟಾಂತ ಕೊಟ್ಟರೆ ಬೇಗ ಮನುಷ್ಯನಿಗೆ ದೃಢವಾಗ್ತದೆ ಈ ವಿಷಯ. ಅದಕ್ಕೋಸ್ಕರ ಪರಮಾತ್ಮ ಒಂದು ದೃಷ್ಟಾಂತ ಕೊಟ್ಟು ನಿರೂಪಣೆ ಮಾಡ್ತಾನೆ. ಅದು 6ನೇ ಶ್ಲೋಕ. ಯಥಾಕಾಶಸ್ಥಿತೋ ನಿತ್ಯಂ
ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಈ ಉದಾಹರಣೆಯನ್ನು ಮನಸ್ಸಿನಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಆಕಾಶಸ್ಥಿತ ವಾಯು ಸರ್ವತ್ರ ಗಃ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತಿ ಉಪಧಾರಯ. ಕೃಷ್ಣ ಹೇಳುವ ಮಾತು. ಈ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿದೆ ನೋಡಿ. ಆಕಾಶ ಇದೆ. ಆಕಾಶ ಅಂದರೆ ಸ್ಪೇಸ್. ಅವಕಾಶ ಇಲ್ಲದ್ದು ಅಂತ ಒಂದು ಅವಕಾಶ ಎಲ್ಲಾದರೂ ಹೇಳ್ಬೋದಾ? ಇಲ್ಲಿ ಆಕಾಶ ಇಲ್ಲ, ಹೀಗೆ ಎಲ್ಲಿ ಹೇಳಲಿಕ್ಕೆ ಸಾಧ್ಯ? ಎಲ್ಲೆಡೆ ಆಕಾಶ ಇದ್ದೇ ಇದೆ, ಅವಕಾಶ ಎಲ್ಲೆಡೆ ಇದ್ದೇ ಇದೆ, ಸ್ಪೇಸ್ ಅಂತ ಅರ್ಥ. ವಾಯು ಎಲ್ಲಿದ್ದಾನೆ? ಮಹಾನ್ ವಾಯು. ವಾಯು ಎಲ್ಲಿದ್ದಾನೆ? ಆಕಾಶದಲ್ಲಿದ್ದಾನೆ. ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲೆಲ್ಲ ಗಾಳಿ ಇದೆ. ಇದನ್ನು ಹೆಚ್ಚೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಎಲ್ಲೆಡೆ ಇದ್ದಾನೆ ವಾಯು, ಆಕಾಶದೊಳಗೆ, ಅವಕಾಶದಲ್ಲೆಲ್ಲ ಇದ್ದಾನೆ. ಆದರೆ ಸ್ವಾರಸ್ಯ, ವಾಯು ಎಲ್ಲೆಡೆ ಇದ್ದು ವಾಯುವಿನ ಸಂಬಂಧ ನೀರಿನ ಮೇಲೂ ಇರ್ತದೆ. ಬಹಳ ಜೋರಾಗಿ ನದಿ ಹರಿತಾ ಇದೆ, ಆ ನದಿಯ ಮೇಲೆ ಗಾಳಿ ಬೀಸಿ ಬರ್ತದೆ. ಆಶ್ಚರ್ಯ ನೋಡ್ರಿ, ಗಾಳಿಯಲ್ಲಿ ಸ್ವಾಭಾವಿಕವಾಗಿ ಶೈತ್ಯ ಇಲ್ಲ. ಆದರೆ ತಂಪು ನೀರಿನ ಮೇಲೆ ಗಾಳಿ ಹರಿದು ಬಂದಾಗ, ಹಾಸಿ ಬಂದಾಗ ಗಾಳಿ ತಂಪಾಗ್ತದೆ. ಇದು ನಡೀತದಲ್ವ ಲೋಕದೊಳಗೆ. ವಾಯುವಿನಲ್ಲಿ ಸುಗಂಧ ಇಲ್ಲ, ಆದರೆ ಹೂವಿನ ಪರಾಗಗಳ ಮೇಲೆ ಗಾಳಿ ಬೀಸಿ ಬಂದಾಗ ಆ ಪರಾಗಗಳಲ್ಲಿದ್ದ ಸೌರಭ ಅದು ಗಾಳಿ ಒಳಗೆ ಬರ್ತದೆ. ಎಷ್ಟು ಒಳ್ಳೆಯ ಸುವಾಸನೆ ಅಂತ. ಇದು ತಾನೇ ಲೋಕದಲ್ಲಿ ನೋಡ್ತೇವೆ. ಶೈತ್ಯ, ಸುಗಂಧತೆ, ಇದು ವಾಯುವಿನ ಸಂಬಂಧ. ಜಲದ ಜೊತೆಯಲ್ಲಾದಾಗ ಜಲದಲ್ಲಿರುವಂಥ ಸೌರಭ್ಯ, ಜಲದಲ್ಲಿರುವ ಶೈತ್ಯ ವಾಯುವಿನೊಳಗೆ ಬಂದಂತೆ ಆಗ್ತದೆ. ಆದರೆ ವಾಯುವಿನೊಳಗೆ ಶೈತ್ಯ ಇದೆ, ವಾಯುವಿನಲ್ಲೇ ಸೌರಭ್ಯ ಇದೆ ಅಂತ ಹೇಳ್ತೇವ ಯಾರಾದರೂ? ಹಾಗಿದ್ದಿದ್ರೆ ನೀರಿನ ಮೇಲೆ ಅದು ಗಾಳಿ ಬರುವ ಮೊದಲು ಗಾಳಿ ಮೊದಲೇ ತಂಪಾಗಿರಬೇಕಾಗಿತ್ತು. ಇವತ್ತು ಎ ಸಿ ಅಂತಿದೆ. ಎ ಸಿ ಬಹಳ ಬೇಗ ಅರ್ಥ ಆಗ್ತದೆ, ಏರ್ ಕೂಲರ್ ಅಂತ. ಯಾರಿಗೆ ಗೊತ್ತಿಲ್ಲ ಇದು? ಇದನ್ನು ಹ್ಯಾಕ್ ಕಂಡುಹಿಡಿದಿದ್ದಾರೆ? ಇದನ್ನೇನು ಮಾಡಿದ್ದಾರೆ? ಭಾಳ ಬಿಸಿಲು ಧಗೆ ಆಗ್ತಾ ಇರ್ತದೆ, ಇದಕ್ಕಿದ್ದ ಹಾಗೆ ಎ ಸಿ ಆನ್ ಮಾಡಲಿ ಅಂತಂತಾರೆ. ಒಳಗಡೆಯಲ್ಲಿ ನೀರು ಬೇಕೇ ಬೇಕಾ? ಸ್ವಾಭಾವಿಕವಾಗಿ ಗಾಳಿ ತಂಪಿದ್ದಿದ್ರೆ ಒಳಗಡೆಯಲ್ಲಿ ನೀರಿನ ಸಂಚಾರದ ಅವಕಾಶ ಯಾಕೆ ಕೊಡ್ತಿದ್ರು? ನೀರು ಸೇರಿದ ಮೇಲೆ, ನೀರಿನ ಮೇಲೆ ಹರಿದು ಬರುವ ಗಾಳಿ ಮಾತ್ರ, ಹಾಸಿ ಬರುವ ಗಾಳಿ ಮಾತ್ರ ಅದು ತಂಪಾಗ್ತದೆ. ಇದರಿಂದ ಎಲ್ರಿಗೂ ಸ್ಪಷ್ಟ, ಗಾಳಿ ಸ್ವತಃ ಶೈತ್ಯ ಉಳ್ಳದ್ದಲ್ಲ. ಸ್ವತಃ ಗಾಳಿಯಲ್ಲಿ ಸೌರಭ್ಯ ಇಲ್ಲ. ಅದು ಯಾವುದರ ಮೇಲೆ ಹಾಸಿ ಬೀಸಿ ಬರ್ತದೋ ಅದಕ್ಕನುಗುಣವಾಗಿ ಅದರೊಳಗೆ ನಮಗೆ ಅದರದ್ದೇ ಆದ ಪರಾಗಗಳು, ಅದರದ್ದೇ ಆದಂಥ ದ್ರವ ಅವಯವಗಳು, ಅವುಗಳಲ್ಲಿದ್ದದ್ದು ನಮಗೆ ಅನುಭವಕ್ಕೆ ಬರಬೇಕಷ್ಟೆ. ಇದು ಒಪ್ಪಿಕೊಳ್ಬೇಕಾದದ್ದು. ಗಾಳಿನೇ ಹೀಗಿದೆ, ಹಾಗೆ ಪರಮಾತ್ಮನೂ ಕೂಡ ಹೇಗಿದ್ದಾನೆ ಅಂತ ಕೇಳಿದರೆ ಹೀಗಿದ್ದಾನೆ ಅಂತ ಉತ್ತರ ಕೊಟ್ಟನಂತೆ. ಯಥಾಕಾಶಸ್ಥಿತಃ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್. ಅವಕಾಶ ಇಲ್ಲದೆ, ಅವಸ್ಥಿತಿ ಇಲ್ಲದೆ ಇರುವಂಥ ಗಾಳಿ ಆಕಾಶವನ್ನೆಲ್ಲ ವ್ಯಾಪಿಸಿ ತನ್ನೊಳಗೆ ಯಾವ ಗುಣಗಳ ಸಂಕ್ರಮಣ ಮಾಡಿಕೊಳ್ಳದೇನೆ ನೀರಿನ ಕಣಕಣಗಳಲ್ಲಿರುವ ಶೈತ್ಯವನ್ನು ತಾನೇ ಚೆನ್ನಾಗಿ ತನ್ನ ವೇಗದಿಂದ ಬೀಸುವಂತೆ ಮಾಡಿ ತಾನೇ ತಂಪಾಗಿದೆಯೋ ಅಂತ ಅನಿಸುವಂತೆ ಮಾಡ್ತದೆ ಹೊರತು ತನ್ನೊಳಗೆ ತಂಪುತನ ತಂದುಕೊಳ್ಳೋದಿಲ್ಲಂತ. ಸೌರಭ್ಯವನ್ನು ತನ್ನೊಳಗೆ ತಂದುಕೊಳ್ಳೋದಿಲ್ಲ. ಹೂವಿನ ಮೇಲೆ ಬೀಸಿ ಬಂದ ಗಾಳಿ ಇದೆಯಲ್ಲ,
ಹೂವಿನ ಪರಾಗಗಳನ್ನು ಎತ್ಕೊಂಡು ಬಂದಿರ್ತದೆ ಅವಯವಗಳನ್ನು. ಗಾಳಿ ಆ ಪರಾಗಗಳನ್ನು ವೇಗವಾಗಿ ಎತ್ಕೊಂಡು ಬಂದಾಗ ನಾವು ತಿಳಿಯೋದು ಗಾಳಿನೇ ಬಹಳ ಬಹಳ ಸುಗಂಧ ಇದೆ ಅಂತ ತಿಳಿತೀವಂತೆ. ಗಾಳಿ ಸುಗಂಧ ಅಲ್ಲ, ಗಾಳಿ ತಂಪಲ್ಲ, ವಾಯು ಅಲ್ಲ, ಅದೇನಿದ್ರೂ ಅದರ ಅವಯವಗಳು. ಪರಮಾತ್ಮ ಹಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕಂತ. ಎಲ್ಲೆಡೆ ಇದ್ದಾನೆ, ಎಲ್ಲವನ್ನ ತನ್ನೊಳಗಿಟ್ಟುಕೊಂಡಿದ್ದಾನೆ, ವಾಯುವಿನಂತಿದ್ದಾನೆ. ಆಕಾಶದೊಳಗಿರೋ ವಾಯು ಎಲ್ಲೆಡೆ ಸಂಚರಿಸಿದಂತೆ ತಾನೂ ಸಂಚರಿಸ್ತಾನೆ, ತಾನೂ ಇರ್ತಾನೆ. ಅನ್ಯೋನ್ಯ ಧರ್ಮಗಳನ್ನು ಮಾತ್ರ ತನ್ನಲ್ಲಿ ಬಾರದಂತೆ ಮಾಡ್ಕೊಳ್ತಾನೆ. ತಂದನ್ನು ಅಲ್ಲಿ ಕೊಡಲ್ಲ, ಅಲ್ಲಿ ಇದನ್ನು ಇಲ್ಲಿ ತಗೊಳ್ಳೋದಿಲ್ಲಂತೆ. ಏನು ಅದ್ಭುತ ನೋಡ್ರಿ ಭಗವಂತನ ಮಹಿಮೆ. ಇದು ಅವನ ಶಕ್ತಿ, ಇದು ಅವನ ಮಹಿಮೆ, ಅವನ ಸಾಮರ್ಥ್ಯ. ಈ ಉದಾಹರಣೆ ಕೊಟ್ಟು ಅನ್ಯೋನ್ಯ ಧರ್ಮ ಸಂಕ್ರಮಣ ಅನ್ನೋದು ಇಲ್ಲ ಅಂತ ಸ್ಪಷ್ಟವಾಗಿ ಸ್ಥಿರಪಡಿಸ್ತದೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಇದು 6ನೇ ಶ್ಲೋಕದಿಂದ ಅನುಸಂಧಾನ ಮಾಡಬೇಕಾದದ್ದು. ಎಲ್ಲ ಇಲ್ಲಿ ಹೇಳೋದೆಲ್ಲ ಪರಮಾತ್ಮನ ವ್ಯಾಪ್ತಿಯ ಬಗ್ಗೆನೇ. ವ್ಯಾಪ್ತಿ ಚಿಂತನೆ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ದೇವರು ಎಲ್ಲೆಡೆ ವ್ಯಾಪಿಸಿದಾನೆ. ಹೇಗೆ ವ್ಯಾಪಿಸಿದಾನೆ? ಆ ವ್ಯಾಪ್ತಿ ಚಿಂತನೆ ಮನುಷ್ಯನಿಗೆ ಬಂತು ಅಂದರೆ ಅನೇಕ ಅವನಿಂದ ಮಾಡ್ತಾ ಇರೋ ತಪ್ಪುಗಳು ಅವಾಯ್ಡ್ ಆಗಲಿಕ್ಕೆ ಶುರು ಆಗ್ತವೆ. ಎಲ್ಲೆಡೆ ದೇವರಿದ್ದಾನೆ ಅನ್ನೋ ತಿಳುವಳಿಕೆ ಯಾವಾಗಲೂ ಬರ್ತಾ ಇದೆ ಅಂದರೆ ದೇವರಿಗೆ ಕಾಣಿಸ್ತೇನೆ, ನನ್ನ ತಪ್ಪು ಅವ ಪತ್ತೆ ಹಚ್ತಾನೆ, ಮತ್ತದರ ಶಿಕ್ಷೆ, ಈ ಭಯಕ್ಕಾದರೂ ಅರ್ಧ ಅವಾಯ್ಡ್ ಆಗ್ತದಂತೆ. ತಪ್ಪಿಲ್ಲ, ಭಯಪಟ್ಟಾದರೂ ದೇವರ ವಿಷಯದಲ್ಲಿ ಭಯಪಟ್ಟಾದರೂ ತಪ್ಪಿನಿಂದ ನಾವು ದೂರ ಉಳಿತೇವೆ ಅಂದರೆ ತಪ್ಪೇನು? ಹಾಗಾಗಿ ವ್ಯಾಪ್ತಿ ಚಿಂತನೆ ಬಹಳ ಮುಖ್ಯ. ಭಯ ದೂರ ಆಗ್ತದೆ. ನಮ್ಮೊಳಗೆ ಇಲ್ಲ ಸಲ್ಲದ ಭಯಗಳಿರ್ತಾವೆ. ಪರಮಾತ್ಮನ ವ್ಯಾಪ್ತಿ ಚಿಂತನೆ ಮಾಡೋದರಿಂದ ಭಯ ದೂರ ಆಗ್ತದೆ. ಇತ್ತೀಚೆಗೆ ತುಂಬ ಜನ ಭಯಭೀತರಾಗಿದ್ದಾರೆ. ರೋಗಕ್ಕಿಂತ ರೋಗಕ್ಕೆ ಸತ್ತವರು ಬಹಳ ಕಡಿಮೆ, ಭಯದಿಂದ ಸತ್ತವರು ಜಾಸ್ತಿ. ಇದು ದುರಂತ. ಆ ಭಯ ಬರಲಿಕ್ಕೆ ಕಾರಣ ಏನು? ಪರಮಾತ್ಮನ ವ್ಯಾಪ್ತಿ ಚಿಂತನೆ ಮಾಡಿದರೆ ಭಯ ಬರ್ತಿರ್ಲಿಲ್ವೇನೋ. ಮನುಷ್ಯನಿಗೆ ಆ ತಿಳುವಳಿಕೆ ಕೊಟ್ಬಿಟ್ಟಿದ್ರೆ ಯಾಕೆ ಹೆದರ್ತೀಯೋ? ಎಲ್ಲೆಡೆಯಲ್ಲಿ ದೇವರಿದ್ದಾನೆ, ಯಾಕೆ ಹೆದರ್ತಿ? ಪರಮಾತ್ಮ ಹೇಳ್ಕೊಡ್ತಾನೆ, ನಾನಿದ್ದೇನು, ಯಾಕೆ ಹೆದರ್ತೀಯ? ನಾನಿಲ್ಲದ ಜಾಗ ಯಾವುದು ಹೇಳು? ಎಲ್ಲೆಡೆ ನಾನಿದ್ದೇನೆ. ಸರಿ, ದೇಹದೊಳಗೂ ಇದ್ದೇನೆ, ದೇಹದಿಂದ ಹೊರ ಬರ್ತೀಯ, ಆಗಲೂ ನಾನಿದ್ದೇನೆ, ನಿನ್ನೊಳಗೂ ಇದ್ದೇನೆ. ಹೀಗೊಂದು ತಿಳುವಳಿಕೆ ಬಂತು ಅಂದರೆ ಎಷ್ಟು ಖುಷಿ ಇರ್ತದೆ ನೋಡ್ರಿ. ಯಾವಾಗಲೂ ಆ ಎಚ್ಚರಿಕೆ ನಮ್ಮೊಳಗಿದ್ದು ಬಿಟ್ರೆ ಆ ಭಗವಂತನ ವ್ಯಾಪ್ತಿಗೆ ಅನೇಕ ಮುಖವಾದಂಥ ಲಾಭ ಇದೆ. ವ್ಯಾಪ್ತಿ ಚಿಂತನೆ ಮಾಡಲಿಕ್ಕೆ ಅದು ಅವರವರಿಗೆ ಗೊತ್ತಾಗ್ತದೆ. ಅನೇಕ ಮುಖವಾದ ಲಾಭ ವ್ಯಾಪ್ತಿ ಚಿಂತನೆಯಿಂದ ಇದೆ ಅನ್ನೋದು ಮಾಡಿದಾಗ ಅವರವರಿಗೆ ತಿಳಿತಾ ಬರ್ತದೆ. ಹಾಗೆ ಸರ್ವಾಧಾರತ್ವ, ಎಲ್ಲರೂ ಪರಮಾತ್ಮನನ್ನು ಉಪಜೀವಿಸಿಕೊಂಡಿದ್ದಾರೆ, ಎಲ್ಲರಿಗೆ ಪರಮಾತ್ಮ ಉಪಜೀವ್ಯನಾಗಿದ್ದಾನೆ, ಇದು ಸರ್ವಾಧಾರತ. ಇದನ್ನು ಹೇಳಿ ಆಯಿತು. ಈಗೇನು ಮಾಡ್ತಾನೆ ಪರಮಾತ್ಮ? ಮತ್ತೊಂದು ವಿಷಯ ಹೇಳ್ತಾನೆ. ಪ್ರಳಯಾದಿಗಳನ್ನು ನಾನು ಮಾಡ್ತೇನೆ ಅಂತ ತಿಳಿ ಅಂತಾನೆ. ಪ್ರಳಯ ಇದು ನನ್ನ ಕಾರ್ಯ, ನಾನು ಮಾಡೋದು ಈ ಕೆಲಸ. ಇದು ಉಳಿದವ್ರು ಯಾರೂ ಮಾಡೋದಲ್ಲ. ಕೆಲವರಿಗೆ ಈಗಲೇ ಪ್ರಳಯ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ. ಅದು ಅವನ ಇಚ್ಛೆಗೆ ಬರಬೇಕಲ್ಲ. ಅವ ಮಾಡೋದು ಅದನ್ನು ಯಾವಾಗಲೂ ಮಾಡಲ್ಲ. ಅದಕ್ಕೆ ಆದ ಒಂದು ಕಾಲ ನಿಗದಿಪಡಿಸಿದ್ದಾನೆ. ಈಗ ಏನೇನೋ ಭ್ರಮೆ ಹುಟ್ಕೊಂಡ್ಬಿಟ್ಟಿದೆ. ಅವನು ಮಾಡಿದರೆ ಅಷ್ಟೇ ಪ್ರಳಯ ಆಗಬೇಕು, ಯಾವಾಗಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ.
ಯಾವಾಗಲೂ ಪ್ರಳಯ ಆಗ್ತದೆ ಅಂತ ಭಾವಿಸಬೇಡ, ಅದರದ್ದೇ ಆದ ಕಾಲ ನಿಗದಿಪಡಿಸಿದ್ದೇನೆ. ಮೊಬೈಲ್ನಲ್ಲಿ ಯಾವಾಗಂದ್ರೆ ಅವಾಗ ವ್ಯಾಲಿಡಿಟಿ ಮುಗಿದು ಹೋಗ್ತದ, ಅದಕ್ಕೆ ಆದ ಹಣ ತುಂಬಿದ ಮೇಲೆ ಇಂತಿಷ್ಟು ಅಂತ ಡೇಟ್ ನಿಗದಿಪಡಿಸಿರ್ತಾರೋ ಇಲ್ಲ. 1ನೇ ತಾರೀಕು ಹಾಕಿದರೆ 30ನೇ ತಾರೀಕು ಅಥವಾ 28ನೇ ದಿನದ ತನಕ ಅಂತ ವ್ಯವಸ್ಥೆ ಇರ್ತದಲ್ಲ. ಇವರಿಗೆ ಇಷ್ಟು ಜವಾಬ್ದಾರಿ. ಭಗವಂತ ಹಾಗಿರಬೇಡ. ಸೃಷ್ಟಿ ಮಾಡಿದ ಮೇಲೆ ಸಂಹಾರಕ್ಕೆ ಅಂತ ಅದರದೇ ಆದ ಸಮಯ ನಿಗದಿಪಡಿಸೇ ಮಾಡಿರ್ತಾನಂತೆ. ಯಾವ ಕಂಪನಿ ಇವತ್ತು ತಯಾರು ಮಾಡ್ತದೆ, ತಯಾರು ಮಾಡಿದ ಡೇಟನ್ನು ಹೇಗೆ ಹಾಕ್ತದೋ ಎಕ್ಸ್ಪೈರಿ ಡೇಟು ಅದೇ ಹಾಕಿರ್ತದೆ. ಹುಟ್ಟಿಸುವ ಕಂಪ್ನಿನೇ ಎಕ್ಸ್ಪೈರಿ ಡೇಟ್ ಹಾಕ್ತದಂತೆ, ಇಂಥ ದಿವಸ ಇದು ಎಕ್ಸ್ಪೈರ್ ಆಗ್ತದೆ, ಅಲ್ಲಿವರೆಗೂ ಏನು ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ. ಒಂದು ಮಾತ್ರೆ ಕಂಡುಹಿಡಿಯೋ ಕಂಪ್ನಿ ಎಕ್ಸ್ಪೈರಿ ಡೇಟ್ ಹಾಕ್ತದೆ. ಒಂದೊಂದು ಪ್ರಾಡಕ್ಟ್ ಕಂಡುಹಿಡಿಯುವಂಥ ಕಂಪ್ನಿಗಳು ಹಾಕ್ತಾವೆ, ಅವಕ್ಕೆ ಇಷ್ಟು ತಿಳುವಳಿಕೆ ಇದೆ ಅಂತ ಕಂಪ್ನಿಗಳಲ್ಲಿ. ಇನ್ನು ಇಡೀ ಬ್ರಹ್ಮಾಂಡ ಅನ್ನೋ ಒಂದೊಂದು ಪ್ರಾಡಕ್ಟು ಇಂಥವು ಅನಂತ ಕೋಟಿ ಮಾಡಿದಾನಂತೆ. 1 2 ಆಗಿದ್ದರೆ ಬೇರೆ ಮಾತು. ಇಂಥ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಮಾಡುವವನಿಗೆ ಅದರದ್ದೇ ಆದಂಥ ಎಕ್ಸ್ಪೈರಿ ಡೇಟ್ ಯಾವತ್ತು ಅಂತ ಗೊತ್ತಿಲ್ವೇ? ಅದನ್ನು ಅವನೇ ಹಾಕ್ತಾನೆ. ನಾನು ಇಂಥ ದಿನ ಸೃಷ್ಟಿ ಮಾಡಿದ್ದೇನೆ ಅಂದರೆ ಅದಕ್ಕೆ ಅನುಗುಣ 100 ವರ್ಷ ಬ್ರಹ್ಮದೇವರಿಗೆ ಕಳಿಬೇಕು, ಆವತ್ತು ಮತ್ತೆ ಪುನಃ ಅದನ್ನು ಮುಗಿಸ್ತೇನೆ ಅಂತ ಅರ್ಥ. ಹೇಳ್ತಾನೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕಲ್ಪಕ್ಷಯೇ, ಪ್ರಳಯ ಕಾಲ ಪ್ರಾಪ್ತ ಆದಾಗ ಸರ್ವಾಣಿ ಭೂತಾನಿ, ಜೀವ ಜಡರೂಪವಾದ ಎಲ್ಲವೂ ಕೂಡ ಮಾಮಿಕಾಂ ಪ್ರಕೃತಿಂ ಯಾಂತಿ. ಪ್ರಕೃತಿ ಅಂದರೆ ತ್ರಿಗುಣ ರೂಪವಾದ ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು ರೂಪವಾದಂಥ ಏನು ಪ್ರಕೃತಿ ಇದೆ, ಆ ಪ್ರಕೃತಿಯಲ್ಲಿ ಹೋಗೇ ಲಯ ಹೊಂದುತ್ತಾರೆ. ಸಮಯ ಬಂತು, ಕಲ್ಪ ಆದವು, ಸೃಷ್ಟಿಕಾಲದ ಪ್ರಾಪ್ತಿ ಆಯಿತು ಅಂತಾದರೆ ಮತ್ತೆ ಪುನಃ ವಿಶೇಷವಾಗಿ ಅವುಗಳನ್ನು ನಾನೇ ಹೊರಬರುವಂತೆ ಸೃಷ್ಟಿ ಮಾಡ್ತೇನೆ. ಕಲ್ಪಕ್ಷಯೇ ಯಾಂತಿ ಕಲ್ಪಾದೌ ವಿಸೃಜಾಮಿ ವಿವಿಧತೆಯ ಸೃಜಾಮಿ ವಿಸೃಜಾಮಿ. ಎರಡನ್ನೂ ಪರಮಾತ್ಮ ಮಾಡ್ತೇನೆ. ಇದು ನನ್ನ ಬಗ್ಗೆ, ನನ್ನ ಮಹಿಮೆ ಅಂತ ತಿಳಿ. ನೀನಿದನ್ನು ನೀನು ಭಯಪಡಬೇಡ. ನೀನು ಹೋಗುವ, ನೀನು ಹುಟ್ಟುವ, ನೀನಿರುವ, ನೀನು ಬರುವ ಎಲ್ಲವೂ ನಾನು ಅದನ್ನು ವ್ಯವಸ್ಥೆ ಮಾಡಿರ್ತೇನೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಇದು 7ನೇ ಶ್ಲೋಕದಿಂದ ಅನುಸಂಧಾನ ಮಾಡಿಸ್ತಾನೆ. 8ನೇ ಶ್ಲೋಕದಲ್ಲಿ ಕೃಷ್ಣ ಸಾಧನಗಳನ್ನು ಇಲ್ಲದೆ ಸೃಷ್ಟಿಯನ್ನು ಮಾಡ್ತಾನ ಅಂತ, ಅಥವಾ ಸಾಧನಗಳನ್ನು ಇಟ್ಟುಕೊಂಡೇ ಮಾಡ್ತಾನ. ಸಾಧನಗಳನ್ನು ಇಟ್ಟುಕೊಂಡು ಮಾಡ್ತಾನೆ ಅಂತಂದ್ರೆ ಅಭಿಪ್ರಾಯ ಏನು? ಹೇಗೆ ಮಾಡ್ತಾನೆ? ಇಲ್ಲದೆ ಮಾಡ್ತಾನೆ ಅಂದರೆ ಹೇಗೆ ಮಾಡ್ತಾನೆ? ಎರಡರ ಬಗ್ಗೆನೂ ವಿವರಣೆ ಬೇಕಲ್ಲ. ಸಾಧನಗಳನ್ನು ಇಟ್ಕೊಳ್ಳದೆ, ಸಾಮಗ್ರಿಗಳನ್ನು ಬಳಸದೆ ಸೃಷ್ಟಿ ಮಾಡ್ತಾನೆ ಅಂತಿಲ್ಲ. ಎಲ್ಲ ಸಾಮಗ್ರಿಗಳನ್ನು ಬಳಸೇ ಸೃಷ್ಟಿ ಮಾಡ್ತಾನೆ ಭಗವಂತ. ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಕೃಷ್ಣ 8ನೇ ಶ್ಲೋಕದಲ್ಲಿ. ನಾನು ಸಾಮಗ್ರಿಗಳನ್ನು ಬಳಸದೇ ಮಾಡ್ತೀನಿ ಅಂತ ಭಾವಿಸಬೇಡ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಸ್ವಾಂ ಪ್ರಕೃತಿಂ ಅವಷ್ಟಭ್ಯ ಪುನಃ ಪುನಃ ವಿಸೃಜಾಮಿ. ಸೃಷ್ಟಿಯ ರಹಸ್ಯ, ನನ್ನ ಅಧೀನವಾದ ತ್ರಿಗುಣಾತ್ಮಕ ಪ್ರಕೃತಿಯನ್ನು ಅವಷ್ಟಭ್ಯ, ಅದನ್ನು ನಾನು ನನ್ನ ವಶದಲ್ಲಿಟ್ಟುಕೊಂಡ್ರೂ ಅದನ್ನು ನಾನು ಆಶ್ರಯಿಸ್ತೇನೆ. ಪ್ರಕೃತಿಯನ್ನು ಆಶ್ರಯಿಸೋದು ಅಂದರೆ ಅಭಿಪ್ರಾಯ ಏನು? ಒಂದು ಮಡಿಕೆ ಇದೆ,
ಅದರ ನಿರ್ಮಾಣದ ಹಿಂದೆ ಕುಂಬಾರ ಬೇಕು. ಕುಂಬಾರ ಇದ್ದರೆ ಸಾಕಾ ಮಡಿಕೆ ನಿರ್ಮಾಣ ಆಗ್ತದಾ? ಅದಕ್ಕೆ ತಕ್ಕಂತೆ ನೀರು ಬೇಕು. ಬರೀ ನೀರಿದ್ದರೆ ಮಡಿಕೆ ಆಗ್ತದಾ? ಮಣ್ಣು ಬೇಕು. ಅದರಲ್ಲಿ ಮಣ್ಣು ಉಪಾದಾನ ಅಂತ ಶಾಸ್ತ್ರದಲ್ಲಿ ಕರೆಸ್ಕೊಳ್ತದೆ. ಮಣ್ಣನ್ನು ಉಪಾದಾನ ಅಂತ ಮಾಡ್ಕೊಳ್ತಾನೆ. ಕುಂಬಾರ ಕರ್ತೃ ಅಂತಾಗಿರ್ತಾನೆ. ಪರಮಾತ್ಮನೂ ಕೂಡ ಕುಂಬಾರನಂತೆ. ಪ್ರಕೃತಿ ಅನ್ನೋದು ಮಣ್ಣಿನಂತೆ, ಪ್ರಪಂಚ ಮಡಿಕೆಯಂತೆ. ಹಾಗಾಗಿ ಪ್ರಪಂಚ ಮಡಿಕೆ, ಪರಮಾತ್ಮ ಕುಂಬಾರನಂತೆ, ಪ್ರಕೃತಿ ಮಣ್ಣಿನಂತೆ. ಪ್ರಕೃತಿನೇ ಚೇತನ ಅಂತಲ್ಲ ಇಲ್ಲಿ, ಅದು ಜಡವಾದ ಪ್ರಕೃತಿ ಇಟ್ಟುಕೊಂಡ್ರೆ ಅದು ಮಣ್ಣಿನಂತೆ, ತ್ರಿಗುಣಾತ್ಮಕವಾದದ್ದು. ಮಣ್ಣಿಲ್ಲದೆ ಮಡಿಕೆ ಇಲ್ಲ, ಮಣ್ಣು ಮಾತ್ರ ಇದೆ. ಕುಂಬಾರ ಇಲ್ಲದೆ ಮಡಿಕೆ ಇದೆನಾ? ಮಣ್ಣಿದೆ, ಮಡಿಕೆ ಆಗಲಿ, ಆಗ್ತದೆ. ಹಿಂದೆ ಚೇತನ ಬೇಕಲ್ವೇ? ಹಾಗೆ ಪ್ರಪಂಚ ಕೇವಲ ಪ್ರಕೃತಿಯಿಂದ ಆಗಿದೆ ಅಂದರೆ ತಪ್ಪು. ಪ್ರಕೃತಿ ಇಲ್ಲದೇನೂ ಪರಮಪುರುಷನಿಂದಲೇ ಆಗಿದೆ ಅಂದರೂ ತಪ್ಪಂತೆ. ಪ್ರಪಂಚ ಪ್ರಕೃತಿಯಿಂದಲೂ ಆಗಿದೆ, ಪರಮಪುರುಷನಿಂದಲೂ ಆಗಿದೆ. ಪ್ರಕೃತಿ ಮಣ್ಣಿನ ಸ್ಥಾನ, ಪರಮಾತ್ಮ ಕುಂಬಾರನ ಸ್ಥಾನ, ಪ್ರಪಂಚ ಮಡಿಕೆಯಂತೆ ಅಂತ ತಿಳಿದ್ರೆ ಸಾಕು. ಇದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಅಂತ ಕೃಷ್ಣ ಹೇಳ್ದ. ಪ್ರಕೃತಿಂ ಪ್ರಕೃತಿಂ ಅವಷ್ಟಭ್ಯ, ನನ್ನ ಅಧೀನವಾದ ತ್ರಿಗುಣಾತ್ಮಕ ಪ್ರಕೃತಿ ಮಣ್ಣಿನ ಸ್ಥಾನದಲ್ಲಿದೆ, ಅದನ್ನು ಉಪಾದಾನ ಅಂತ ಮಾಡಿಕೊಂಡು ನನ್ನ ವಶದಲ್ಲಿಟ್ಟುಕೊಂಡು, ನನ್ನ ಅಧೀನವಾಗೇ ಇಟ್ಟುಕೊಂಡು ನಾನು ಪ್ರಪಂಚವನ್ನು ನಿರ್ಮಾಣ ಮಾಡ್ತೇನೆ. ಪ್ರಕೃತಿ ದೇವರಿಗೆ ವಶವೇ ಹೊರತು ದೇವರು ಪ್ರಕೃತಿಗೆ ವಶನಾಗಿರಲ್ಲ. ಹಾಗಾಗಿ ನಾವು ಅನುಸಂಧಾನ ಮಾಡುವಾಗಲೂ ಕೂಡ ಪ್ರಕೃತಿಗೆ ಪರಮಾತ್ಮ ವಶನಾಗಿಲ್ಲ. ತನ್ನ ವಶದಲ್ಲಿಟ್ಟುಕೊಂಡು ಸೃಷ್ಟಿಗೆ ತರ್ತಾನೆ, ಸೃಷ್ಟಿಯನ್ನು ಮಾಡ್ತಾನೆ. ಇದನ್ನು ಅನುಸಂಧಾನ ಮಾಡಲಿ ಅಂತ ವ್ಯಾಖ್ಯಾನ ಮಾಡಿದ್ರು. ಇನ್ನೊಂದು ಮಾತಿದೆ ಇಲ್ಲಿ, ಅವಶಂ ಪ್ರಕೃತೇರ್ವಶಾತ್ ಅಂತ ಶಬ್ದ ಇದೆ. ಅವಶಂ ಪ್ರಕೃತೇರ್ವಶಾತ್ ಅಂದ್ರೆ ಅರ್ಥ ಏನು? ಅಂದರೆ ಅಕಾರವಾಚ್ಯನಾದ ಪರಮಾತ್ಮ, ಅವನಿಗೆ ವಶಂ ಅಂದರೆ ಅಧೀನವಾಗಿದೆ ಈ ಎಲ್ಲ ಪ್ರಪಂಚ. ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಅಂತಂದುಬಿಟ್ಟಿದ್ದಾರೆ. ಕೆಲವರು ಕನ್ನಡದಲ್ಲಿ ಬರೆಯುವಾಗ ಅವಶಂ ಶಬ್ದಕ್ಕೆ ಯಾರ ವಶವೂ ಅಲ್ಲದ ಈ ಪ್ರಪಂಚ ಅಂತ ಅರ್ಥ ಬರೆದಿದ್ದಾರೆ. ಯಾರ ವಶವೂ ಅಲ್ಲದ ಈ ಪ್ರಪಂಚ ಅಂತಾದರೆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತಂದಾಗ ದೇವರಿಗೆ ವಶ ಅಂತ ಅನಿಸಲ್ವೇ? ಹಾಗಾಗಿ ಅವಶಂ ಇಮಂ ಭೂತಗ್ರಾಮಂ ಕೃತ್ಸ್ನಂ ಅದರ ಅಕಾರವಾಚ್ಯನಾದ ಪರಮಾತ್ಮನಿಗೆ ಪರಿಪೂರ್ಣ ವಶವಾದಂಥ ಈ ಏನು ಪ್ರಪಂಚ ಇದೆ, ಇದನ್ನು ಪುನಃ ಪುನಃ ವಿಸೃಜಾಮಿ, ಮತ್ತೆ ಮತ್ತೆ ನಾನು ಸೃಷ್ಟಿಗೆ ತರುವಂತೆ ಮಾಡ್ತೇನೆ. ಇದರಿಂದ ಕೆಲವರು ಪ್ರಶ್ನೆ ಕೇಳ್ತಾರೆ, ದೇವರು ಸೃಷ್ಟಿ ಮಾಡುವಾಗ ಪ್ರಕೃತಿಯನ್ನು ಅವಲಂಬಿಸಿದ ಅಷ್ಟೇ, ಹಾಗಾದರೆ ಅವನು ಅಸಮರ್ಥ ಅಂತ ಆಗ್ತಾನೆ. ಯಾಕೆ? ಪ್ರಕೃತಿಯನ್ನು ಅವಲಂಬಿಸದೆ ಒಂದು ವೇಳೆ ಸೃಷ್ಟಿ ಮಾಡಿದ್ದಿದ್ರೆ ಅವನು ಭಾರಿ ಸಮರ್ಥ. ಅದನ್ನು ಅವಲಂಬಿಸಿ ಮಾಡಿದ್ನಲ್ರಿ. ಬಹಳ ಜನ ಹೀಗೆ ಪ್ರಶ್ನೆ ಮಾಡುವಾಗ ಅಂತಿರ್ತಾರೆ, ನೀವು ದೇವರು ಅಂತ ಅಂತಿರಲ್ಲ, ಅವನಿಗೆ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ ಅಂತಿರಲ್ಲ, ಅವನು ಎಲ್ಲದಕ್ಕಿಂತ ಸರ್ವಸಮರ್ಥ ಅಂತಿರಲ್ಲ, ಹಾಗಾದರೆ ಪ್ರಕೃತಿಯನ್ನು ಉಪಯೋಗಿಸದೇ ಸೃಷ್ಟಿ ಮಾಡಿದರೆ ಅವನು ಸಮರ್ಥ ಅಂತೆ. ಉಪಯೋಗಿಸಿಯೇ ಮಾಡ್ತಾನೆ ಅಂತಾದರೆ ಅದನ್ನು ಉಪಯೋಗಿಸಿದ್ನಲ್ಲ ಅಂತ ಅವನಿಗೆ ಅಸಾಮರ್ಥ್ಯ ಬರಲ್ವೇ? ನೋಡಿ, ಈ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವನ ಅಸಮರ್ಥ ಅಂತ ಅನಿಸಲ್ವೇ? ಅದಕ್ಕೇನು ಉತ್ತರ ಕೊಡಬೇಕು? ಒಂದು ವೇಳೆ ಪ್ರಕೃತಿಯನ್ನು ಅವಲಂಬಿಸದೆ ಸೃಷ್ಟಿ ಮಾಡಲಿಕ್ಕೆ ಬರ್ತದೋ ಇಲ್ಲ ಅವನಿಗೆ? ಬರ್ತದಾ? ಹಾಗಾದ್ರೆ ಮಾಡಲಿ. ಹೀಗೆ ಶುರು ಮಾಡಿ. ಬರ್ತದೆ ಅಂತ ನೀವೇ ಹೇಳಿದ್ರಲ್ಲ, ಮಾಡಬೇಕಾಗಿತ್ತು.
ಈಗೆಲ್ಲ ಬಹಳ ಜನ ಪ್ರಶ್ನೆ ಕೇಳುವಾಗ ಹೀಗೆ ಕೇಳ್ತಿರ್ತಾರೆ, ನಮಗಿಷ್ಟು ದುಃಖ ಕೊಡ್ತಾನಲ್ಲ ದೇವರು, ಯಾಕೆ ಕೊಡ್ತಾನೆ? ಅರೆ ದುಃಖ ದೇವ್ರು ಯಾಕೆ ಕೊಡ್ತಾನೆ ಅಂದರೆ ಸರಳವಾಗಿ ಉತ್ತರ ಕೊಡ್ತದೆ ಶಾಸ್ತ್ರ. ಯಾವುದೋ ಒಂದು ಕರ್ಮ ಇರ್ತದಪ್ಪ, ಯಾವುದೋ ಜನ್ಮಾಂತರದ್ದು, ಅದು ಯಾವುದೋ ಒಂದು ಪಾಪ ಇರ್ತದೆ. ಹೇಗೆ ಸುಖ ಪಡೆಯುವಾಗ ಆ ಸುಖದ ಹಿಂದೆ ಯಾವುದೋ ಒಂದು ಪುಣ್ಯ ಇರ್ತದೋ ಹಾಗೆ ಅಂತ. ಖುಷಿ ಪಟ್ಟಿದ್ದೇವಲ್ಲ ಊಟ ಮಾಡುವಾಗ, ಮಾಡಿದ ಮೇಲೆ ಹಸಿವೆ ಹೋಯಿತು ಅಂತ ಖುಷಿ ಆಗಲಿಲ್ಲ. ಒಳ್ಳೆ ಬಟ್ಟೆ ಹಾಕ್ಕೊಂಡಾಗ ಎಂಥ ಒಳ್ಳೆ ಬಟ್ಟೆ ಏನಂತ ಖುಷಿ ಪಡಲಿಲ್ವೇ ಕನ್ನಡಿ ಮುಂದೆ ನಿಂತು? ಒಳ್ಳೆ ಮನೆ ಕಟ್ಟಿಸಿದಾಗ, ಹೊಸ ವಾಹನ ಖರೀದಿ ಮಾಡಿದಾಗ, ವಿವಾಹ ಆದಾಗ, ಮಕ್ಕಳನ್ನು ಪಡೆದಾಗ ಖುಷಿನೇ ಆಗಿಲ್ವೇ ಜೀವನದಲ್ಲಿ? ಹಣ ಸಂಪಾದನೆ ಮಾಡಿದಾಗ, ಅಲ್ಲಲ್ಲಿ ಇಲ್ಲಿ ಅನೇಕರ ಜೊತೆಯಲ್ಲಿ ವ್ಯವಹರಿಸಿದಾಗ ಸಂತೋಷ ಪಟ್ಟಿಲ್ವೇ? ಆ ಸಂತೋಷದ ಹಿಂದೆ ಯಾವುದೋ ಒಂದು ಪುಣ್ಯ ಇದೆ ಅಂತ ಅರ್ಥ. ಹಾಗಾದರೆ ಸಂತೋಷದ ಹಿಂದೆ ಪುಣ್ಯ ಇದೆ ಅಂದಮೇಲೆ ದುಃಖದ ಹಿಂದೆ ಯಾವುದೋ ಒಂದು ಪಾಪನೂ ಇರಬೇಕಷ್ಟೆ, ಅದು ಆಕಸ್ಮಿಕ ಅಲ್ಲ. ಹಾಗಾಗಿ ದೇವರು ಏನೇ ಕೊಡಬೇಕಾದ್ರೂ ಸುಖ ದುಃಖಗಳನ್ನು ಅದರದೇ ಹಿಂದೆ ಇರುವಂತಹ ಪುಣ್ಯ ಹಾಗೂ ಪಾಪಗಳನ್ನು ನಿಗದಿತವಾಗಿ ಇಟ್ಟುಕೊಂಡು, ದುಃಖಕ್ಕನುಗುಣ ಹಿಂದೆ ಪಾಪ ಇದೆ, ಪಾಪವನ್ನು ನೋಡಿ ದುಃಖ ಕೊಡ್ತಾನೆ. ಸುಖಕ್ಕೆ ಅದಕ್ಕೆ ಹಿಂದೆ ಪುಣ್ಯ ಇದೆ, ಅದಕ್ಕನುಗುಣ ಸುಖ ಕೊಡ್ತಾನೆ. ಹೇಗೆ ಸುಖವೋ ಹಾಗೆ ದುಃಖ. ಹೀಗೆ ಹೇಳಿದರೆ ತಕ್ಷಣಕ್ಕೆ ಕೆಲವರು ಪ್ರಶ್ನೆ, ದೇವರು ಸರ್ವತಂತ್ರ ಸ್ವತಂತ್ರ ಸರ್ವಸಮರ್ಥ, ಅವನಿಗೆ ನಾನು ಮಾಡಿದಂಥ ಪಾಪವನ್ನು ಮೀರಿ ಅದನ್ನು ಕೊಡದೇ ಇರೋ ಹಾಗೆ ಮಾಡಿ ಸುಖ ಮಾತ್ರ ಕೊಡಲಿಕ್ಕೆ ಬರ್ತದೋ ಇಲ್ವೋ? ನೋಡಿ ಎಂಥ ಪ್ರಶ್ನೆ, ಎಷ್ಟು ಬುದ್ಧಿವಂತ. ಇದನ್ನು ದೊಡ್ಡ ಡಿಬೇಟ್ ಅಂತ ಮಾಡ್ತಾರೆ ಶಾಸ್ತ್ರಗಳೆಲ್ಲ. ಇದು ಸಣ್ಣ ಸಣ್ಣದು ವಿಚಾರ ಅಂತಾರೆ ಇದನ್ನು ಇವತ್ತು ಪ್ರಶ್ನೋತ್ತರ ಅಂದರೆ ಬಹಳ ದೊಡ್ಡ ಹಾಬಿ ಆದಂಗೆ ಆಗಿದೆ ಇವತ್ತು. ಅವ್ರಿಗೆ ಪ್ರಶ್ನೆ ಕೇಳಿ ಬಂದೆ, ನಾನು ಇವ್ರಿಗೆ ಪ್ರಶ್ನೆ ಕೇಳಿ ಬಂದೆ ಅಂತ ಹೇಳ್ಕೊಳ್ತಿರ್ತಾರೆ. ಹಣೆ ಬಾರ ಪ್ರಶ್ನೆ ಕೇಳೋದಿರಲಿ, ಉತ್ತರ ಎಷ್ಟರ ಮಟ್ಟಿಗೆ ತಿಳ್ಕೊಂಡು ಅದನ್ನು ಹೇಳಲ್ಲ, ಅದಿಲ್ಲ. ಇದು ಎಂಥ ವಿಚಿತ್ರ. ಕೆಲವರಂತೂ ಹುಟ್ಟದಿದ್ದ ಪ್ರಶ್ನೆಯನ್ನು ಹುಟ್ಟಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಹೇಳಾಗಿದೆ ಉತ್ತರ, ಆದರೂ ಸಮಾಧಾನ ಇಲ್ಲ, ಏನಾದರೂ ಮಾಡಿ ಅಲ್ಲೊಂದು ಮತ್ತೆ ಪ್ರಶ್ನೆ ಕೇಳೋಣ ಅಂತ. ಇದೊಂದು ಹವ್ಯಾಸ, ಹಾಗೂ ಇರಬಾರ್ದು. ಆದರೆ ಇಲ್ಲಂತೂ ಪ್ರಶ್ನೆ ಮಾಡೇ ಮಾಡ್ತಾರೆ. ಕರ್ಮಗಳನ್ನು, ಪ್ರಕೃತಿಯನ್ನು ದೂರ ಇಟ್ಟು ಬದಿಗೊತ್ತಿ ಮೀರಿ ಪರಮಾತ್ಮ ಸಮರ್ಥ ಹೌದೋ ಅಲ್ಲೋ? ಆದರೂ ಅವುಗಳನ್ನು ಅವಲಂಬಿಸೇ ಮಾಡ್ತಾನೆ ಅಂದರೆ ಅವನ ಅಸಮರ್ಥ ಆಗಲಿಲ್ವೇ? ಅಸಮರ್ಥ ಅಂತಾದರೆ ಅದು ಒಪ್ಪಿಗೆನಾ? ದೇವರ ವ್ಯಕ್ತಿತ್ವ ಅಸಮರ್ಥ ಅಂತ ಹೇಳಲಿಕ್ಕೆ ಸಾಧ್ಯವಾ? ಇಲ್ಲ ಇಲ್ಲ, ಅವನು ಸರ್ವಸಮರ್ಥ. ಹಾಗಾದರೆ ಅದನ್ನು ಅವಲಂಬಿಸೋದ್ರ ಅಭಿಪ್ರಾಯ ಏನು? ಯಾಕೆ ಅವಲಂಬಿಸಬೇಕು? ಪ್ರಕೃತಿಯನ್ನು ಅವಲಂಬಿಸದೆ ಸೃಷ್ಟಿ ಮಾಡಬೇಕು, ಕರ್ಮವನ್ನು ಅವಲಂಬಿಸದೆ ನಮಗೆ ಸುಖ ದುಃಖಗಳನ್ನು ಕೊಡಬೇಕು. ನೋಡ್ರಿ ಹೇಗಿದೆ ನೋಡ್ರಿ. ಒಂದು ಬ್ಯಾಂಕ್ನಲ್ಲಿ ಹೋದರೆ ಲೋನ್ ಕೊಡಬೇಕಾದ್ರೆ IT ರಿಟರ್ನ್ಸ್ ಕೇಳ್ತಾರೆ ಇವತ್ತು. ನಿನ್ನ ಆದಾಯ ಎಷ್ಟು, ನಿನ್ನ ಆದಾಯ ಎಷ್ಟು, ಆಯವ್ಯಯಗಳು ಎಷ್ಟು, ಮುಂದೆ ಇವನು ಮತ್ತೆ ಋಣವನ್ನು ತೀರಿಸುವ ಸಮರ್ಥನ ಹೌದೋ ಅಲ್ಲೋ, ಆ ಅರ್ಹತೆ ಇದೆನೋ ಇಲ್ಲೋ, ಇದನ್ನೂ ನೋಡಬಾರ್ದು ಅಂತ. ನಮ್ಮದು ಧೋರಣೆ ಹೇಗಿದೆ ಅಂದರೆ ನಮ್ಮ ಆದಾಯ ನಮ್ಮ ವ್ಯಯ ಕೇಳಬಾರ್ದು, ನಮಗೆ ಯಾವಾಗ ಅವಶ್ಯಕತೆ ಇದೆ ತಕ್ಷಣಕ್ಕೆ ಲೋನ್ ಕೊಟ್ಬಿಡ್ಬೇಕು. ಇದೆಂಥ ವಿಚಿತ್ರ ಇದು ನೋಡಿ. ಒಂದು ವೇಳೆ ಅವನಿಗೆ ಒಬ್ಬನಿಗೆ ಕೊಟ್ಟರೆ ಇನ್ನೊಬ್ಬ ಹಾಗೆ ಕೇಳಲಿಕ್ಕೆ ಬರಲ್ವೇ? ಅವನಿಗೂ ಕೊಟ್ಟರೆ ಇನ್ನೊಬ್ಬ ಕೇಳಲ್ವೇ? ಕೊನೆಗೆ ಏನು ಮಾಡ್ತೀವಿ? ಆ ಸಿಸ್ಟಮನ್ನು ನಾವೇ ಕರಪ್ಟ್ ಮಾಡಿದ್ವಿ ಅಂತ ಅರ್ಥ. ಒಂದು ಬ್ಯಾಂಕ್ ವ್ಯವಹಾರದೊಳಗೇನೆ ಆದಾಯ ಮತ್ತು ವ್ಯಯ ಇವುಗಳನ್ನು ಆಧರಿಸಿ ಅವನಿಗೆ ಅಂತ ಕೊಡಬೇಕಾದಂತಹ ಸಾಲವನ್ನು ನಿಗದಿಪಡಿಸ್ತಾರೆ. ಭಗವಂತ ಅನ್ನೋನ ವಿಷಯದಲ್ಲಿ ಮಾತ್ರ ಅವರದೇ ಆದ ಆದಾಯ ವ್ಯಯದಂತಿರುವ ಕರ್ಮಗಳನ್ನು ಅವಲಂಬಿಸಿ ಅವರಿಗೆ ಫಲ ಕೊಡ್ತಾನೆ ಅಂದರೆ ಇದು ಅಸಮರ್ಥ ಅಂದರೆ ಇದು. ಬ್ಯಾಂಕ್ ಆದಾಯ ಮತ್ತು ವ್ಯಯಗಳನ್ನು ನೋಡಿ ಲೋನ್ ಕೊಟ್ಟರೆ ಅಸಮರ್ಥ ಅಂತ ಹೇಳ್ತಾರೆ ಬ್ಯಾಂಕಿಗೆ ಯಾರಾದರೂ? ವಿವೇಕ ಬೇಡ? ವಿವೇಕ ಬೇಡವೇ? ಸ್ವಲ್ಪ ಆಲೋಚನೆ ಮಾಡೋಣ. ಅವನ ಸಾಮರ್ಥ್ಯವನ್ನು ನಿನ್ನ ಬುದ್ಧಿಯಿಂದ
ಯಾವತ್ತೂ ಸೆರೆ ಹಿಡಿಲಿಕ್ಕಾಗದಿದ್ರು ತರ್ಕದಿಂದ ಅವನು ಅಸಮರ್ಥ ಅಂತ ಅನಿಸ್ಲಿಕ್ಕೆ ಹೋಗ್ತಿದ್ದೀಯಲ್ಲ, ಎಷ್ಟರ ಮಟ್ಟಿಗಿದು? ಈ ಲಾಜಿಕ್ ಎಷ್ಟರ ಮಟ್ಟಿಗೆ ಉಳಿತದೆ? ಎಂಥ ಅದ್ಭುತವಾದ ವಿಮರ್ಶೆ ಮಾಡಿದ್ದಾರೆ ನೋಡಿ. ಇದನ್ನೆಲ್ಲ ಯೋಚನೆ ಮಾಡೇ ವೇದವ್ಯಾಸರು ಓಂ ಯುಕ್ತೇಶ್ಚ ಶಬ್ದಾಂತರಾಚ, ಓಂ ಯುಕ್ತೇಶ್ ಶಬ್ದಾಂತರಾಚ ಅಂತಾರಂತ. ಪರಮಾತ್ಮ ಯಾವ ಪ್ರಕೃತಿಯನ್ನು ತಾನು ಅವಲಂಬಿಸ್ತಾನೆ ಸೃಷ್ಟಿ ಮಾಡಬೇಕಾದ್ರೆ, ಆ ಪ್ರಕೃತಿ ಒಂದು ವೇಳೆ ಅವನ ಅಧೀನವಲ್ಲದೆ ಹೋಗಿದ್ರೆ ಆಗ ಪರಮಾತ್ಮ ಅಸ್ವತಂತ್ರ ಅಂತ ನೀನು ದೂರ್ಬೋದಾಗಿತ್ತು. ಇವತ್ತು ಲೋಕದೊಳಗೆ ಕುಂಬಾರ ಮಣ್ಣನ್ನು ಅವಲಂಬಿಸಿಯೇ ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೆ. ಆದರೆ ಆ ಮಣ್ಣು ಅವನಿಗೆ ಪೂರ್ಣ ಸರೆಂಡರ್ ಆಗಿರಲ್ಲ. ಮಣ್ಣು ಇನ್ಯಾರಾದರೂ ಕದ್ಕೊಂಡು ಹೋಗ್ಬೋದು, ಅಥವಾ ಆ ಮಣ್ಣು ನೀರಿನಿಂದ ಪೂರ್ಣ ಮತ್ತೆ ಪುನಃ ಕೆರೆಗೆ ಸೇರಬಹುದು. ಪೂರ್ಣ ಅವನ ವಶವಾಗಿರಲ್ಲ ಆ ಮಣ್ಣು. ಆ ಮಣ್ಣಿನ ಅಸ್ತಿತ್ವ ಕುಂಬಾರನಿಗೆ ಪೂರ್ಣ ವಶ ಅಲ್ಲ, ಎಲ್ರಿಗೂ ಗೊತ್ತಿದ್ದ ವಿಚಾರ. ಹಾಗಾಗಿ ಕುಂಬಾರ ಅಸ್ವತಂತ್ರನಾಗಿ ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೆ. ಎಷ್ಟೋ ಸಮಯದೊಳಗೆ ಅವನಿಗೆ ಮಡಿಕೆ ಮಾಡಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರನೇ ಅವನೇ ಬಂದು ಹೇಳ್ತಾನೆ, ಏನಪ್ಪ ಇವತ್ತು 100 ಮಡಿಕೆ ಮಾಡಿ ಕೊಡ್ತೇನೆ ಎಂದಿದ್ದಿ, ಕೊಡ್ತೀಯೇನೋ ಅಂದರೆ ಮಣ್ಣೇ ಸಿಗಲಿಲ್ಲ ಸರ್, ನಾಳೆ ಮಾಡಿ ಕೊಡ್ತೀನಿ ಅಂತಾನೋ ಇಲ್ಲೋ. ಸೊ ಅವನು ಅಸ್ವತಂತ್ರ. ಅವನಿಗೆ ಮಣ್ಣು ಅವತ್ತೇ ಸಿಕ್ಕಿದ್ರೆ 100 ಮಾಡ್ಬೋದಾಗಿತ್ತು. ಹಾಗಾದರೆ ಮಣ್ಣು ಅವನ ವಶವಾಗಿಲ್ಲ. ಇದು ಪರಮಾತ್ಮ ಜಗತ್ಕರ್ತ ಅನ್ನೋದಕ್ಕೂ ಉಳಿದವರು ಕರ್ತ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಶಾಸ್ತ್ರ ಹೇಳ್ತದೆ. ಪ್ರಕೃತಿ ಮಣ್ಣಿನ ಸ್ಥಾನದಲ್ಲಿ ಏನಿದೆ ಅಲ್ಲ, ಅದು ಕುಂಬಾರನಂತಿರುವ ಪರಮಾತ್ಮನಿಗೆ ಅವನ ವಶವೇ ಆಗಿದೆ ಹೊರತು ಅವನ ಶಕ್ತಿಯನ್ನು ಮೀರಿ ಅದು ಎಲ್ಲೂ ಹೋಗಲಾರದು. ಈ ರಹಸ್ಯ ಅರ್ಥ ಮಾಡ್ಕೊಳ್ಬೇಕು. ದೇವರ ಕರ್ತೃತ್ವ ಅಂದರೆ ಎಷ್ಟು ಅದ್ಭುತ ಅಂದರೆ, ಇಂಥ ದಿನ ಸೃಷ್ಟಿ ಮಾಡ್ತೇನೆ ಅಂತ ದೇವರು ಇಚ್ಛೆ ಪಟ್ಟರೆ ಮಣ್ಣು ಕಡಿಮೆ ಆಯಿತು, ಪ್ರಕೃತಿ ಕೈ ಕೊಟ್ಬಿಡ್ತು, ಅವತ್ತು ಮಳೆ ಜಾಸ್ತಿ ಬಂದ್ಬಿಡ್ತು, ಅಥವಾ ಇವನಿಗೇನೋ ಸ್ವಲ್ಪ ಹುಷಾರಿಲ್ಲ ಅಂತ ಆಗಿಬಿಡ್ತು ದೇವರಿಗೆ, ಅದಕ್ಕೆ ಸೃಷ್ಟಿ ಮುಂದೂಡ್ದ, ಹೀಗೆಲ್ಲ ಇಲ್ಲ. ಎಲ್ಲಾದರೂ ಕೇಳಿರ? ಪರೀಕ್ಷೆ ಮುಂದೂಡ್ತಾ ಇದ್ದಾರೆ, ಕೊನೆಗೆ ಬೇಡವೇ ಬೇಡ ಅಂದ್ಬಿಟ್ರೆ ಡಿಗ್ರಿ ಮೇಲೆ ಕೊಟ್ಬಿಟ್ರೆ ಆಯಿತು, ಡಿಗ್ರಿ ಮೇಲೆ ಕೊಟ್ಬಿಟ್ರೆ ಆಯಿತು. ಹೀಗೂ ಒಂದು ಕಾಲ ಬರ್ತದೆ ಅಂತ ಪ್ರಾಯ ಯಾರೂ ಜಗತ್ತಿನಲ್ಲಿ ಊಹಿಸಿರಲಿಲ್ಲ. ಇದರಿಂದ ತಿಳ್ಕೊಳ್ಳೋಣ ಅಸ್ವಾತಂತ್ರ್ಯ ಎಷ್ಟಿದೆ ನಮಗೆಲ್ಲ. ಇಡೀ ಶೈಕ್ಷಣಿಕ ಕ್ಷೇತ್ರವೇ ಬುಡಮೂಲು ಮಾಡುತ್ತದೆ ಅಂತಂದರೆ ಬುಡಮೇಲು ಮಾಡಿಬಿಡ್ತದೆ. ಒಂದು ರೋಗ. ಇದು ಅಸ್ವಾತಂತ್ರ್ಯವನ್ನು ಮತ್ತಷ್ಟು ನಮ್ಮಲ್ಲಿ ನೆನಪಿಸಿಕೊಡ್ತಿರ್ತದೆ. ಓಡಬೇಡ, ಬರೀ ದುಡಿಲಿಕ್ಕೆ ಅಂತ ಜೀವನ ಇಡಬೇಡ. ಹಣ ತಿಂದರೆ ಹಸಿವೆ ನೀಗಲ್ಲ. ಎಲ್ಲಿ ಓಡ್ತಿ? ನೀನು ಎಷ್ಟೇ ಆಗಲಿ ಅಸ್ವತಂತ್ರ. ನಿನಗೆ ಅಂತ ಮಾಡಬೇಕಾದದ್ದು ಏನು ಹೇಳಿದ್ದಾನೆ ದೇವರು, ಅದನ್ನೇ ಮಾಡು. ನೀನು ಹಳಿ ತಪ್ಪಿದಿ, ಎಲ್ಲಾದರೂ ಆಕ್ಸಿಡೆಂಟ್ ಆಗ್ತದೆ. ಹಳಿ ತಪ್ಪಲಿಲ್ಲ ಅಂದರೆ ಸರಿಯಾಗಿರ್ತಿ ಅಷ್ಟೆ. ಬಹಳ ವಿವೇಕ ಕೊಡ್ತಾನೆ ಶ್ರೀಹರಿ. ಈ ಥರದ ವ್ಯವಸ್ಥೆಗಳನ್ನು ನೋಡಿ ಆದರೂ ಅನುಸಂಧಾನ ಮಾಡಬೇಕು. ಇದೆಲ್ಲ ಅಸ್ವತಂತ್ರ. ಭಗವಂತನಲ್ಲಾಗುವಾಗ ಏನಾಗಿದೆ? ಅವನಲ್ಲಿ ಅಸ್ವಾತಂತ್ರ್ಯ ಇಲ್ಲ. ಪ್ರಕೃತಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಪ್ರಕೃತಿಯನ್ನು ಉಪಾದಾನ ಮಾಡಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ನೋಡಿ. ಯುಕ್ತೇ ಶಬ್ದಾಂತರಾಚ, ಇದೇ ಅದ್ಭುತವಾದ ಮಾತು. ಅದನ್ನು ಅಧೀನದಲ್ಲಿ ಇಟ್ಟುಕೊಳ್ಳದೇ ಇದ್ದಿದ್ರೆ ಅವನ ಅಸಮರ್ಥ, ಅವನ ಅಸ್ವತಂತ್ರ ಅಂತ ನೀವು ದೂರ್ಬೋದಾಗಿತ್ತು. ಇದನ್ನು ಎಷ್ಟು ಸ್ಪಷ್ಟಪಡಿಸಿದರು. ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಎಲ್ಲ ಬ್ರಹ್ಮಸೂತ್ರಗಳನ್ನು ಚಿಂತನೆ ಮಾಡಿ ಹೇಳಬೇಕಾದದ್ದು. ಓಂ ಯುಕ್ತೇ ಶಬ್ದಾಂತರಾಚ ಓಂ ಅನ್ನೋ ಸೂತ್ರದಿಂದ ಅನುಸಂಧಾನ ಮಾಡಬೇಕು. ಇನ್ನು ಮುಂದೆ 9ನೇ ಶ್ಲೋಕದಲ್ಲಿ ನಾನಾ ವಿಧವಾದ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನೆ. ನಾವು ಸೃಷ್ಟಿಯನ್ನು ಮಾಡ್ತೇವೆ ಲೋಕದಲ್ಲಿ. ಮನೆ ಕಟ್ಟಿಸ್ತೇವೆ,
ಮಕ್ಕಳನ್ನು ಪಡಿತೇವೆ, ವಿವಾಹ ಮಾಡಿಕೊಂಡು ನಾನಾ ವಿಧವಾದದ್ದನ್ನು ನಾವು ಮಾಡ್ತೇವೆ. ಆದರೆ ನಾವು ಮಾಡೋದ್ರ ಹಿಂದೆ ಕರ್ಮ ಸಂಬಂಧ ಇದೆ, ಭಗವಂತ ಮಾಡೋದ್ರ ಹಿಂದೆ ಕರ್ಮ ಸಂಬಂಧ ಇಲ್ಲ ಅಂತ ತಿಳಿಬೇಕಂತ. ಸಂಶಯ ಬರ್ಬೋದು, ಕರ್ಮ ಸಂಬಂಧ ದೇವರಿಗೆ ಯಾಕಿಲ್ಲ? ಅವನಿಗೂ ಇರಬೇಕಲ್ಲ ಕರ್ಮಬಂಧನ. ಇದೆ ಅಂತ ಹೇಳೋಣ, ಇಲ್ಲ ಅಂತ ಯಾಕೆ ಹೇಳಬೇಕು? ಪೂರ್ವ ಪಕ್ಷಿಗಳು ಕರ್ಮಬಂಧ ಇಲ್ಲದೇನೆ ಮಾಡ್ತಾನೆ ಅಂದರೆ ಯಾಕೆ ಉಳಿಸ್ಲಿಕ್ಕೆ ಸಾಧ್ಯ? ಲೋಕದಲ್ಲಿ ಏನೇ ನಡೆದರೂ ಅದ್ರ ಹಿಂದೆ ಒಂದು ಕರ್ಮ ಇರಲೇಬೇಕು ಅಂತ ಅನ್ನೋದನ್ನು ಕಂಡುಕೊಂಡವ್ರು ನಾವು. ಇದನ್ನೇ ದೇವರಲ್ಲೂ ಅಪ್ಲೈ ಮಾಡೋಣ ಅಂತ. ಅದಕ್ಕೆ ಪರಮಾತ್ಮ ಅಂದ, ಇಲ್ಲ, ನನಗೆ ಆ ಕರ್ಮ ಬಂಧ ಇಲ್ಲ, ನಾನು ಅದನ್ನು ಬರಗೊಡದಂತೆ ನಾನು ಮಾಡಿಕೊಳ್ತೇನೆ, ಅದೇ ನನ್ನ ಬುದ್ಧಿವಂತಿಕೆ ಅಂತ ಅನ್ನಂತೆ ದೇವರು. ಕರ್ಮ ಎಲ್ಲರೊಳಗಿದ್ದು ಮಾಡಿಸಿಯೂ ಉಳಿದವರಿಗೆಲ್ಲ ಅದು ಭಯಪಡಿಸ್ತದೆ, ನನ್ನನ್ನು ಅದು ಭಯಪಡಿಸಲ್ಲ. ಇದೇ ಪರಮಾತ್ಮನ ಅದ್ಭುತವಾದ ಮಹಿಮೆ. ಕಾಡಿನಲ್ಲಿರೋ ಹುಲಿಗಳನ್ನು ನೇರವಾಗಿ ನಾವೇ ನೋಡಿದರೆ ಸಾಕು, ಭಯ ಆಗಲಿಕ್ಕೆ ಶುರು ಆಗ್ತದೆ. ಈ ಸರ್ಕಸ್ನಲ್ಲಿ ಹುಲಿ ಅಂತಿರ್ತದೆ, ಸರ್ಕಸ್ನಲ್ಲಿ ಆ ಸರ್ಕಸ್ ಹುಲಿ ಯಾವತ್ತೂ ಕೂಡ ನೋಡೋರಿಗೆ ಸ್ವಲ್ಪ ಭಯ ಆಗ್ತಿರ್ತದೆ, ಏನಪ್ಪ ಹುಲಿನ ಹೆಂಗೆ ಮಾಡ್ತಿದ್ದಾನಲ್ಲ ಇವ ಅಂತ. ಆದರೆ ಪಳಗಿಸಿರ್ತಾನಲ್ಲ ಅವನು, ದಿನ ಅದಕ್ಕೆ ಬೇಕಾದದ್ದನ್ನು ಹಾಕಿ ಹಾಕಿ ಪಳಗಿಸಿರ್ತಾನೆ, ಅವನಿಗೆ ಆ ಹುಲಿನ ನೋಡಿದರೆ ಭಯ ಆಗಲ್ಲ. ಅದು ಕುಣಿಲಿ, ಅದು ಬೇಕಾದಂಗೆ ಗರ್ಜಿಸಲಿ, ಅವ ಎಲ್ಲಿ ಹೊಡಿತಾನೋ ಅಲ್ಲಿ ಬಂದು ಕೊಡ್ತದೆ. ಹಾಗೆ ಪಳಗಿಸಿದ ಹುಲಿ. ಹಾಗೆ ಪರಮಾತ್ಮ ಕರ್ಮ ಎಲ್ಲರ ಕಡೆಯಿಂದ ಮಾಡಿಸಿಯೂ ತನಗೆ ಆ ಕರ್ಮ ಬಂಧನ ಬರದಂತೆ ನೋಡ್ಕೊಳ್ತಾನೆ. ಹೇಗೆ ಅಂದರೆ ಪಳಗಿಸಿದ ಹುಲಿ ಆದ್ದರಿಂದ ಅಂತ ಅರ್ಥ. ಇದು ಭಗವಂತ ಕರ್ಮ ತನ್ನ ವಶದಲ್ಲಿ ಇಟ್ಟುಕೊಂಡು ತೋರಿಸ್ತಾನೆ ಅಂತ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ. ಇದು 9ನೇ ಶ್ಲೋಕ. ಹೀಗೆ ವಿಸ್ತಾರವಾಗಿ ಪರಮಾತ್ಮನ ಮಹಿಮೆಯನ್ನು, ಅವನ ಮಹಾತ್ಮೆಯನ್ನು ತಿಳಿತಾ ಬರಬೇಕು. ಮತ್ತಷ್ಟು ಮುಂದಿನ ಉಪನ್ಯಾಸಗಳಲ್ಲಿ ಅದನ್ನು ನೋಡೋಣ. 8ನೇ ಶ್ಲೋಕದ ತನಕ ಚಿಂತನೆ ಮಾಡಿದ್ದೇನೆ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ಅಂತ. ಹೀಗೆ ಭಗವಂತನ ಮಹಿಮೆಯನ್ನು, ಪ್ರಕೃತಿ ತನ್ನ ಅಧೀನದಲ್ಲಿ ಇರ್ತದೆ, ಪರಮಾತ್ಮನ ಅಧೀನದಲ್ಲಿ, ಆದರೆ ಸೃಷ್ಟಿ ಮಾಡ್ತಾನೆ, ಅದನ್ನು ಉಪಾದಾನ ಮಾಡಿಕೊಂಡು ಅನ್ನೋ ಮಹಿಮೆಯನ್ನು ತಿಳಿದಿದ್ದೇವೆ. ಇನ್ನು ಮುಂದಿನ ಉಪನ್ಯಾಸಗಳಲ್ಲಿ ಕರ್ಮಬಂಧ ಪರಮಾತ್ಮನಿಗಿಲ್ಲ, ಉದಾಸೀನನಂತೆ ತಾನಿರ್ತಾನೆ, ಅಧ್ಯಕ್ಷನಾಗಿರ್ತಾನೆ, ಪ್ರಕೃತಿಯಿಂದ ಎಲ್ಲವನ್ನು ಹುಟ್ಟಿಸ್ತಾನೆ ಅಂತ ಸೃಷ್ಟಿಯ ಅಪೂರ್ವ ಚಿಂತನೆಯನ್ನು ಕೊಡ್ತಾ ಬರ್ತಾನೆ. ಅದನ್ನು ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ, ಈ ಮಾಸದಲ್ಲಿ ಮತ್ತೆ ಪ್ರಾರಂಭ ಆಗಿದೆ ಭಗವದ್ಗೀತೆಯ ಅಭಿಯಾನದಲ್ಲಿ ಪ್ರವಚನ, ಪ್ರತಿ ಶ್ಲೋಕದ್ದು ಅದನ್ನು ಹಾಗೆ ಮುಂದುವರಿಸ್ತಾ ಹೋಗೋಣ ಅಂತ ಹೇಳ್ತಾ, ಪರಮಪೂಜ್ಯ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲೆಡೆ ಆನ್ಲೈನ್ ಮೂಲಕ ಹಾಗೂ ಪ್ರತ್ಯಕ್ಷವಾಗಿಯೂ ಗೀತೆಯನ್ನು ಶ್ರವಣ ಮಾಡ್ತಾ ಇರುವ ಸಜ್ಜನರಿಗೆಲ್ಲ ಗೀತಾಚಾರ್ಯನಾದ ಶ್ರೀಕೃಷ್ಣ ಅನುಗ್ರಹಿಸಲಿ, ನನ್ನನ್ನೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ.